ಹರಿ ಓಂ, ಎಲ್ರಿಗೂ ನಮಸ್ತೆ. ನೋಡಿ ಇವತ್ತು ಸಂಡೇ ಬೆಳಗ್ಗಿಂದಲೂ ನಾವು ಬ್ಯುಸಿಯಾಗಿದ್ದೆವು. ಅಂದರೆ ಬೆಳಿಗ್ಗೆ ಎದ್ದ ನಂತರ ಮನೆ ಕೆಲಸ ಎಲ್ಲ ಆಗಿ ನನಗೊಂದು 2 ಚೂಡಿ ಹೊಲಿಲಿಕ್ಕೆ ಅರ್ಜೆಂಟ್ ಇತ್ತು. ಅದನ್ನೆಲ್ಲ ಸ್ಟಿಚ್ ಮಾಡಿ ಬೆಳಿಗ್ಗೆ ಬೇಗ 9 ಗಂಟೆಗೆ ನಾವು ನಮ್ಮ ಸರಸ್ವತಿ ಕ್ರೆಡಿಟ್ನ ಮಹಾಸಭೆ ಅಲ್ಲ ಎಂಥದ್ದು ಸೌಹಾರ್ದ ಮಹಾಸಭೆ ಅಂತೇಳಿ ವಾರ್ಷಿಕ ಸಭೆ, ನನಗೆ ಕರೆಕ್ಟ್ ಗೊತ್ತಿಲ್ಲ. ನಾನು ಇದುವರೆಗೆ ಹೋಗಲಿಲ್ಲ, ಮೆಂಬರ್ ಆಗಿ ತುಂಬ ವರ್ಷ ಆಯಿತು, ಆದರೂ ಹೋಗಿರಲಿಲ್ಲ. ಅದಕ್ಕೆ ಹೋಗಬೇಕು, ಬೇಗ 9 ಗಂಟೆಗೆಲ್ಲ ಹೋಗಬೇಕು ಅಂದ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಆಮೇಲೆ ಶಾಪಿಗೆ ಬಂದು ಒಂದು ಚೂಡಿ ಎಲ್ಲ ಸ್ಟಿಚ್ ಮಾಡಿ ಹೋಗಬೇಕಿದ್ರೆ 11 ಗಂಟೆ ಆಯ್ತಲ್ಲ. 11-11:30 ಗಂಟೆಯ ನಂತರ ನಾವು ಈ ಬಿಸಿಲಲ್ಲಿ ಹೋದೆವು. 4 ದಿನ ಮಳೆ ಬಂದು ಈಗ 1-2 ದಿನ ಮಳೆ ಇಲ್ಲಾಂದರೆ ಸೆಕೆ ಅಂದರೆ ನಿಲ್ಲಕ್ಕಾಗೋದಿಲ್ಲ. ಅಂದರೆ ಈ ಬಿಸಿಲಿಗೆ ಹೋಗ್ಲಿಕ್ಕಾಗೋದಿಲ್ಲ. ನಾವು ಒಳಗೆ ಅಂಗಡಿಯಲ್ಲಿ ಕೂತಿರುವಾಗ ನಮಗೆ ಗೊತ್ತೇ ಆಗೋದಿಲ್ಲ, ಇದು ಹೊರಗೆ ಹೋಗೋಳೆ ಗೊತ್ತಾಗೋದು, ಹೇಳಿ ಪ್ರಯೋಜನ ಇಲ್ಲ. ಹಾಗೆ ಮಹಾಸಭೆಗೆಲ್ಲ ಹೋದೆವು. ಅಲ್ಲಿ ಜನಜಂಗುಳಿ ಅಂದರೆ ತುಂಬ ಜನಜಂಗುಳಿ ಇತ್ತು. ಅಲ್ಲಿಗೆ ಹೋಗಿ ಆಮೇಲೆ ನಮಗೆ ಗಿಫ್ಟ್ ಎಲ್ಲ ಸಿಕ್ಕಿತು. ವರ್ಷ ಗಿಫ್ಟ್ ಸಿಗ್ತದೆ, ವರ್ಷ ದೊಡ್ಡ ದೊಡ್ಡ ಪಾತ್ರೆ ಡಬ್ಬಗಳು ಎಲ್ಲ ಸಿಗ್ತವೆ. ನಾವು ಹೋಗಲೇ ಇಲ್ಲ ಇದುವರೆಗೆ, ಅಂತೂ ಈ ಸಲ ಹೋಗುವ ನೋಡುವ ಅಂತೇಳಿ ನಾವು ಈ ಸಲ ಹೋದ್ದು. ಗ್ಲಾಸ್ ಸಿಕ್ಕಿದೆ, 5 ಗ್ಲಾಸ್ ಸಿಕ್ಕಿದೆ. ಒಬ್ಬೊಬ್ಬರಿಗೆ 5 ಗ್ಲಾಸ್ ಇದೆ. ಅದು ಮನೇಲಿ ಹೋಗಿ ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ನಾವು ಹೋಗಿ ಎಲ್ಲ ಬಂದು ಈಗ ಅಂಗಡಿಯಲ್ಲಿ ಕೂತ್ಕೊಂಡಿರುವಂಥದ್ದು. ಸುಸ್ತಾಗಿ ಹೋಯಿತು, ಬಿಸಿಲಿಗೆ ಸುಸ್ತಾಗೋದು, ಬೇರೆ ಏನಿಲ್ಲ. ಮತ್ತು 5 ಗ್ಲಾಸ್ ಸಿಕ್ಕಿದ್ದು, ಒಳ್ಳೆ ಗಟ್ಟಿ ಇರುವ ಗ್ಲಾಸ್ ಅದು ನನಗೆ 5, ನನ್ನ ಹಸ್ಬೆಂಡಿಗೆ 5 ಸಿಕ್ಕಿತ್ತು. ಮಕ್ಕಳನ್ನು ಪಾಪ ನಾವು ಕರ್ಕೊಂಡು ಹೋಗಲಿಲ್ಲ. ಆ ಜನಜಂಗುಳಿಯಲ್ಲಿ ಮಕ್ಕಳಲ್ಲಿದ್ದವರೆಲ್ಲ ಕೂಗ್ತಾಯಿದ್ರು ನೋಡಿ. ಮಗ ಮತ್ತು ಮಗಳು ಅಂಗಡಿಯಲ್ಲೇ ಇದ್ದರು. ಮಗಳಿಗೇನೋ ಇಲ್ಲಿ ಬರೀಲಿಕ್ಕೆ ಉಂಟು ಅಂತ ಹೇಳಿ ಅವಳು ಇಲ್ಲೇ ಇದ್ಲು. ಅಂದರೆ ಇಲ್ಲಿ ವೈಫೈ ಇರುವಾಗ ಅದರಲ್ಲಿ ನೋಡಿಕೊಂಡು ನೆಟ್ಟಲ್ಲಿ ನೋಡ್ಕೊಂಡು ಬರೀಲಿಕ್ಕೆ ಆಗ್ತದಲ್ಲ ಗೂಗಲಲ್ಲೆಲ್ಲ, ಅದಕ್ಕೆ ಇಲ್ಲೇ ಅಂಗಡಿಯಲ್ಲೇ ಕೂತ್ಕೊಂಡಿದ್ಲು. ಅವನು ಮಗನೂ ಅಷ್ಟೇ, ಅವನಷ್ಟಕ್ಕೆ ಆಟಾಡ್ತಾ ಇರ್ತಾನೆ. ಹಾಗೆ ಇಬ್ಬರು ಅಂಗಡಿಯಲ್ಲಿದ್ದರು. ನೋಡಿ ಅವನು ಆಟಾಡ್ತಾ ಇದ್ದ, ಬೇಡ ನಿಲ್ಲ ಆಯಿತಾ, ಇದು ಆಟಾಡ್ತಾ ಇದ್ರು. ನಾವು ಹೋಗಿ ಎಲ್ಲ ಬಂದೆವು. ಈಗ ಗಂಟೆ ಎಷ್ಟು, 3:30 ಆಗಿದೆ. ಹೋಗಿ ಅದೇ ಗ್ಲಾಸ್ ಗಿಫ್ಟ್ ಎಲ್ಲ ತಗೊಂಡು ಗಿಫ್ಟಿಗೆ ಹೋಗಬೇಕಿದ್ರೆ ಸಾಕಾಗಿದೆ. ಸಾಲಲ್ಲಿ ನಿಂತು ಸಾಕಾಗಿದೆ, ಜನಜಂಗುಳಿ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಸಭೆಯನ್ನೆಲ್ಲ, ಅಂದರೆ ಹೋಗೋದು ಗಿಫ್ಟ್ ತಗೊಳ್ಳೋದು ಊಟ ಮಾಡಿ ಬರೋದು ಅಂತ ಆಗಬಾರ್ದಲ್ಲ, ಹೋಗಿ ಕೂತ್ಕೊಂಡು ಸನ್ಮಾನ ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ವೀಡಿಯೋ ಎಲ್ಲ, ಅಂದರೆ ಜಾಸ್ತಿ ವೀಡಿಯೋ ತೆಗಿಲಿಕ್ಕೆ ಒಳ್ಳೆಯದಾಗೋದಿಲ್ಲ ತುಂಬ ಜನ ಇರುವಾಗ. ಅದಕ್ಕೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಕೆಳಗೆ ಬಂದು ತುಂಬ ಜನಜಂಗುಳಿ ಎಡೆಯಲ್ಲಿ ಸಾಲಾಗಿ ನಿಂತು ಊಟ ಎಲ್ಲ ಮಾಡಿದೆವು. ಗೀ ರೈಸ್, ಆಮೇಲೆ ಪೆಪ್ಪರ್, ಎಂತ ಪೆಪ್ಪರ್ ರೀ, ಎಂತ ಪೆಪ್ಪರ್ ರೀ, ಅದು ಪನ್ನೀರ್ ಪೆಪ್ಪರ್, ಆಮೇಲೆ ಮೆಣಸುಕಾಯಿ, ಆಮೇಲೆ ಹುಳಿ ಸಾರು, ಆಮೇಲೆ ಎಂತಪ್ಪ ಕೂರ್ಮ ಅಂತೆಲ್ಲ ತುಂಬ ಇತ್ತು. ಉಪ್ಪಿನಕಾಯಿ, ಊಟ, ಹಪ್ಪಳ, ಮಜ್ಜಿಗೆ, ಮೊಸರು, ಐಸ್ ಕ್ರೀಮ್, ಹೀಗೆ ಹೇಳಲಿಕ್ಕೆ ಹೋದರೆ ತುಂಬಾ ಉಂಟು. ಹೀಗೆಲ್ಲ ನಾವು ಕಾಯಿಸಿದ ಮೆಣಸು, ಅದಕ್ಕೆ ಹೇಳೋದು ಪೊಡಿ ಬಜ್ಜಿ, ಮೆಣಸಿನ ಬಜ್ಜಿ ಇತ್ತು. ಮೆಣಸಿನ ಬಜ್ಜಿ, ಹೀಗೆ ತುಂಬ ಪಾಯಸ, ಕಡಲೆಬೇಳೆ ಮತ್ತು ಕಣ್ಣು ಪಾಯಸ ಅಂತ ಹೇಳ್ತೇವೆ. ಕಣ್ಣು ಪಾಯಸ ಅಂದರೆ ಸಾಗು ಅಂತ ಹೇಳ್ತೇವೆ, ಸಬ್ಬಕ್ಕಿ ಅಂತ ಹೇಳ್ತೇವೆ. ಇದರದ್ದು ಪಾಯಸ ಇತ್ತು. ಆಮೇಲೆ ಹೋಳಿಗೆ ಇತ್ತು, ತುಪ್ಪ ಇತ್ತು, ಎಲ್ಲ ಭರ್ಜರಿ ಊಟ ಎಲ್ಲ ಆಗಿ ಬಂದೆವು. ನಾವು ಸಾಲಲ್ಲಿ ನಿಂತು ಸಾಕಾಯಿತು. ನಾವು ಒಂದು ಕಡೆಯಲ್ಲಿ ಸಾಲಲ್ಲಿ ನಿಂತರೆ ಇನ್ನೊಂದು ಕಡೆಯಲ್ಲಿ ಬಂದು ಸಾಲಿಗೆ ಜಾಯಿಂಟ್ ಆಗೋದು. ಎಲ್ಲರೂ ಬಂದು ಎಲ್ಲರೂ ಇದು ನಮ್ಮಿಂದ ಮುಂದೆ ಬಂದು ಮೆಲ್ಲ ಸಾಲ ಹತ್ರ ಬಂದು ನಿಂತ್ಕೊಂಡು ಅವರು ಹೋಗ್ತಾ ಇರೋದು. ನಮ್ಮ ಸಾಲು ಮುಂದೆ ಹೋಗಬೇಕಿದ್ರೆ 1 ಗಂಟೆ ಮೇಲಾಯಿತು. ನಮ್ಮಿಂದ ಆಚೆ ಇರುವಂಥ ಸಾಲು ಎಷ್ಟು ಫಾಸ್ಟ್ ಹೋಗ್ತಾ ಇತ್ತು ಅಂತೆಲ್ಲ. ಬಟ್ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿ ಬಂದು ಮನೆಗೆ ಹೋಗೋ ಮುಂಚೆ ಅಲ್ಲಿಂದ ಬರಬೇಕಿದ್ರೆ ಸಂಜೀವ್ ಶೆಟ್ಟಿಗೆ ಹೋಗಿ ನಾನು 2 ಸಾರಿಗೆ ಮ್ಯಾಚಿಂಗ್ ಬ್ಲೌಸ್ ಬೇಕಿತ್ತು. ಇಲ್ಲೆಲ್ಲೂ ಸಿಕ್ಕಲಿಲ್ಲ. ಅಲ್ಲಿಗೆ ಹೋಗಿ ಅಲ್ಲಿ ಸಹ ಸಿಗಲಿಲ್ಲ. 2-3 ಸಂಜೀವ್ ಶೆಟ್ಟಿ ಶಾಪಿಗೆ ಹೋಗಿ ಅಲ್ಲಿ ಎಲ್ಲಿಯೂ ಸಿಗಲಿಲ್ಲ. ಅಲ್ಲಿಂದಲೂ ಹಾಗೆ ಬಂದೆವು. ಆಮೇಲೆ ಮಳೆ ಬರುವ ಹಾಗೆ ಇತ್ತು ಜೋರು. ಅದಕ್ಕೆ ಮಳೆ ಬರುವುದಕ್ಕಿಂತ ಮುಂಚೆ ನಾವು ಮನೆಗೆ ತಲುಪಬೇಕು. ಹಾಗೆ ಬೆಡ್ಶೀಟ್ ಎಲ್ಲ ಒಗೆದು ನಾವು ಹೊರಗೆ ಆರಿಸಿದ್ದೆವು. ಅದಿನ್ನು ಚಂಡಿ ಆಗಬಾರ್ದು, ಒದ್ದೆ ಆಗಬಾರ್ದು ಅಂತೇಳಿ ಬಂದು ಅದನ್ನೆಲ್ಲ ತೆಗೆದು ಒಳಗೆ ಹಾಕಿ ಮನೆ ಒಳಗೆ ಮಡಚಿಟ್ಟು ನಾವು
ನೀರೆಲ್ಲ ಕುಡಿದು ಅಲ್ಲಿಂದ ಪುನಃ ಅಂಗಡಿ ಬಂದಿದ್ದೇವೆ. ಈಗ ನೋಡಿ ಇನ್ನು ಮಳೆ ಬರೋ ಮುಂಚೆ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗುವಂತ ಇಲ್ಲಿಗೆ ಬಂದದ್ದು. ನೋಡಿದರೆ ಇಲ್ಲಿ ಒಳ್ಳೆ ಬಿಸಿಲು, ತುಂಬ ಬಿಸಿಲುಂಟು. ಒಂದು 2 ಹನಿ ಮಳೆ ಬಂತಷ್ಟೇ, ಸುಮ್ಮನೆ ನಮ್ಮನ್ನು ಹೆದರಿಸ್ಲಿಕ್ಕೆ. ಒಳ್ಳೆದಾಯಿತು, ಹೆದರಿಸಿದ್ದಿಲ್ಲ ಅಂದರೆ ಬೇಗ ಬರಲಿಕ್ಕಿಲ್ಲಾಯಿತು. ಅದೆಂತಪ್ಪ ಮಾಲ್ಗಳಿಗೆಲ್ಲ ಸುತ್ತುವನ ಅಂತ ಹೇಳಿಕೊಂಡು, ಅಂದರೆ ನಮ್ಮ ಅಮಣಿ ಸಿಕ್ಕಿದ್ಲು ಅಲ್ಲಿ ಅಮಣಿ ಹೇಳಿದ್ಲು ನಾವು ಮಾಲಿಗೆ ಹೋಗುವನ, ಅಲ್ಲಿಗೆ ಹೋಗುವನ, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ. ಮಳೆ ಬರ್ತಾ ಇರುವ ಒಂದು ಸೂಚನೆಯಿಂದ ಯಾವುದು ಬೇಡ ಅಂತೇಳಿ ನಾವು ಬಂದುಬಿಟ್ಟೆವು. ನಾವು ಬೈಕಲ್ಲಿ ಹೋದ್ನು, ನಾವು ಬಂದೆವು. ಅವರಲ್ಲಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಫೋನ್ ಮಾಡಿದೆವು, ನಮಗೆ ಸಿಗಲಿಲ್ಲ ಅವರು. ಮತ್ತೆ ನಾವು ಬಂದು ಈಗ ಈ ಸಂಡೇಯಲ್ಲಿ ಇಷ್ಟೆಲ್ಲ ಕತೆ ನಮ್ಮದು ನೋಡಿ. ಈಗ ಇನ್ನು ನಾನು ಹೊಲಿದಂತಹ ಚೂಡಿ, ಆವಾಗ ನಿನ್ನೆ ರಾತ್ರಿ ಕಟ್ ಮಾಡೋದನ್ನು ನಾನು ವೀಡಿಯೋ ಮಾಡಿದ್ದೆ. ಈ ಚೂಡಿನ ಹೊಲಿದಾಯಿತು, ಅದರ ಶಾಲು, ಅದರ ಪ್ಯಾಂಟು ಅದನ್ನೆಲ್ಲ ಸ್ಟಿಚಿಂಗ್ ಆಯಿತು. ಬಾಳೆನ ಮೇಲೆ ಹಾಕಬೇಡ, ಸ್ಟಿಚಿಂಗ್ ಎಲ್ಲ ಆಗಿದೆ. ಇನ್ನು ಒಂದು ನಮ್ಮ ಬಿಲ್ಡಿಂಗ್ ಓನರ್ ಅವ್ರದ್ದು ಕೂಡ ಸ್ಟಿಚಿಂಗ್ ಮಾಡಿ ಕೊಟ್ಟಾಗಿದೆ. ಬೆಳಿಗ್ಗೆ ಕೊಟ್ಟಿದ್ದೇನೆ, ಅದು ನಿನ್ನೆ ನೈಟೇ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದೆ. ಹಾಗೆ ಸ್ಟಿಚ್ ಎಲ್ಲ ಮಾಡಿ ಕೊಟ್ಟು ನಾವು ಇವತ್ತು ಸಂಡೇ ನಮ್ಮದು ಇಷ್ಟು ಹೊತ್ತಿನವರೆಗೆ ಹೀಗೆ ಉಂಟು. ಇನ್ನು ಸಂಜೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಇದ್ದೆ. ಆಮೇಲೆ ಎಂಥದ್ದು ರೀ, ಚಾತುರ್ಮಾಸ ಇದ್ದ ಕಾರಣ ಕಳೆದ ತಿಂಗಳಲ್ಲಿ ಯಾವುದೇ ಸೊಪ್ಪು ಎಲ್ಲ ತಿನ್ನಲಿಕ್ಕಿಲ್ಲದ ಕಾರಣ ನಾನು ಪತ್ರೊಡೆ ಮಾಡಲಿಲ್ಲ. ಇವತ್ತು ಪತ್ರೊಡೆ ಮಾಡಬೇಕು ಅಂತೇಳಿ ನಿನ್ನೆ ರಾತ್ರಿಯೇ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೇನೆ, ಪತ್ರೊಡೆ ಸೊಪ್ಪಿದ್ದರೆ ತೆಗ್ದಿಡಿ ಅಂತೇಳಿ. ಆಗ ಹೇಳಿದರು, ತಜಂಕ್ ತಿನ್ನಲಿಲ್ಲಲ್ಲ ನೀನು, ತಜಂಕ್ ಸಹ ಉಂಟ ನೋಡ್ತೇನೆ, ಇಲ್ಲಾಂದರೆ 2 ದಿನ ಬಿಟ್ಟಾದರೂ ಎಲ್ಲಿಯಾರು ಸಿಕ್ಕಿದರೆ ನಿನಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಈಗ ಅತ್ತೆ ಮನೆಗೆ ಹೋಗಬೇಕು, ಹೋಗಿ ಅಲ್ಲಿ ತಜಂಕೆಲ್ಲ ತಗೊಳ್ಬೇಕು. ತಜಂಕಲ್ಲ, ಇದು ಉಮಿಕ್ಕೆಸ, ಆಮೇಲೆ ಅಲ್ಲಿ ಹಲಸಿನ ಮರದಲ್ಲಿ ಮರಕೆಸ ಅಂತ ಉಂಟು. ಆ ಮರಕೆಸವನ್ನು ಸಹ ತಂದು ಇವತ್ತು ಪತ್ರೊಡೆ ಮಾಡಬೇಕು ಅಂತ ಇದ್ದೇವೆ. ಪತ್ರೊಡೆ ಮಾಡಿ ತಿನ್ನಬೇಕೊಮ್ಮೆ. ನಾನು ಯಾವ ರೀತಿ ಪತ್ರೊಡೆ ಮಾಡೋದು ಅಂತ ಕೂಡ ನನ್ನ ಹಳೆ ವಿಡಿಯೋದಲ್ಲಿ ಇದೆ. ಇವತ್ತು ನಾವು ಸಾಧ್ಯವಾದರೆ ವ್ಲಾಗ್ ಮೂಲಕ ಪತ್ರೊಡೆ ಮಾಡೋದನ್ನು ತೋರಿಸ್ತೇವೆ. ಹಾಗೆ ಇವತ್ತಿನ ಸಂಡೇ ಹೀಗೆಲ್ಲ 3:30 ತನಕ ಹೀಗಿದೆ. ಇನ್ಯಾವ ರೀತಿ ಇದೆ ಅನ್ನೋದನ್ನು ಇನ್ನೂ ವಿಡಿಯೋ ಮಾಡಿದ್ದನ್ನು ಇದ್ರ ಜೊತೆಯಲ್ಲೇ ನಾವು ವಿಡಿಯೋ ಹಾಕ್ತೇವೆ. ಬನ್ನಿ, ಹಾಗಾದರೆ ನಾವು ಈ ಸಂಡೇ ಇನ್ನು ನಾವು ಹೋದಂತಹ ಸ್ವಲ್ಪ ವಿಡಿಯೋ ಮಾಡಿರೋದು, ನಾವು ಹೋದಂತಹ ಸಭೆಯಲ್ಲಿ ಯಾವ ರೀತಿ ಜನಜಂಗುಳಿ ಇತ್ತು, ಯಾವ ಹಾಲಲ್ಲಿ ಆಯಿತು ಅಂತ ಹೇಳೋದನ್ನು ನಾವು ನಿಮಗೊಂದು ಸಣ್ಣ ವಿಡಿಯೋನ ತೋರಿಸ್ತೇವೆ. ಓಕೆನಾ? ಥ್ಯಾಂಕ್ ಯು. ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಹಾಗೂ ಪ್ರಧಾನ ವಿಜ್ಞಾನಿಯಾಗಿ 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕೊನೆಯ 4 ವರ್ಷಗಳ ಕಾಲ ಪ್ರಭಾರ ನಿರ್ದೇಶಕರಾಗಿಯೂ ಕೂಡ ಸಂಸ್ಥೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ 7 ಟ್ರಸ್ಟಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಅಪ್ರತಿಮ ಸಾಧನೆಯನ್ನು ಪರಿಗಣಿಸಿ ಸಹಕಾರಿಯ ವಾರ್ಷಿಕ ಮಹಾಸಭೆಯಲ್ಲಿ ತೆರೆದಿರುವ ಸರ್ವ ಸದಸ್ಯರ ಪರವಾಗಿ ಸಹಕಾರಿಯ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದ. ಇದರಲ್ಲಿ ಜೂನಿಯರ್ ಲಯೇಷನ್ ಆಫೀಸರ್ ಆಗಿ ಬಾಳೆಹೊನ್ನೂರು ಹಾಗೂ ವಯನಾಡಿನ ನಕ್ಸಲ್ ಬಾಧಿತ ಹುಲ್ಪಳ್ಳಿಯಲ್ಲಿ 2 ವರ್ಷ ಸೇವೆ. ನಂತರ ARS ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ವಿಜ್ಞಾನಿಯಾಗಿ ಆಯ್ಕೆಯಾದರು. ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ನಲ್ಲಿ ಫೌಂಡೇಶನ್ ತರಬೇತಿ ಮತ್ತು ದೆಹಲಿಯಲ್ಲಿರುವ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 6 ತಿಂಗಳ ಕಾಲ ವಿಶೇಷ ತರಬೇತಿ ಪಡೆದು ಪುತ್ತೂರಿನ ಕೇರ್ ಸಂಶೋಧನಾ ಕೇಂದ್ರಕ್ಕೆ ತೋಟಗಾರಿಕಾ ವಿಜ್ಞಾನಿಯಾಗಿ ನಿಯೋಜನೆಗೊಂಡು 1999ರಲ್ಲಿ ತಮಿಳುನಾಡು ಕೃಷಿ ವಿದ್ಯಾಲಯದಲ್ಲಿ ಪ್ರಬಂಧಕ್ಕೆ
ರೀತಿ ಗಿಜಿ ಗಿಜಿ ಇತ್ತು ಅಂದರೆ, ಎಷ್ಟು ಜನ ಇದ್ದರು ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೂ ಊಟ ಮಾಡ್ತಾ ಇದ್ದಾರೆ. ನಾವೆಲ್ಲ ಊಟ ಮಾಡಿ ಬಂದು ಕೂತ್ಕೊಂಡಿರುವಂಥದ್ದು. ಇದು ನನ್ನ ಅಳಿಯ ಸ್ವಸ್ತಿಕ್ ಅಂತ, ನನ್ನ ಅತ್ತಿಗೆ ಮಗ. ಅವ್ನು ಸಿಕ್ಕಿದ. ಅತ್ತಿಗೆ ಅಂದ್ರೆಲ್ಲ ಬಂದು ಹೋಗಿದ್ದಾರಂತೆ. ಹಾಗೆ ಅಳಿಯನ ಜೊತೆನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆವು ನಗುತ್ತಾ. ಹೀಗೆ ಅವರಿಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂತಾ ಇರುವಂಥದ್ದು. ಹೀಗೆ ಈ ಥರ ಎಲ್ಲ ನಾವು ಪ್ರೋಗ್ರಾಮಿಗೆಲ್ಲ ಹೋಗಿ ನಾವು ಮನೆಗೆ ಇನ್ನೂ ಹೊರಡ್ತಾ ಇರುವಂಥದ್ದು. KSLE ಪುತ್ತೂರು ತೆಂಕಿಲ ದೊಡ್ಡ ಸಮುದಾಯ ಕಲಿಗೆ जेवण गमत करू तुम्ही एक मेनूचे काढून नाही निघत आहे नाही का बॅग दे नाही का बॅग दिसानी काही दिसानी दिसत नाही. ಹೊರಗೆ ಬಂದು ನೋಡಿದರೆ ಬಿಸಿಲಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಅಂದರೆ ನಾವು ಬೇಸಿಗೆಗಾಲದಲ್ಲಿ ಇದ್ದೀವ ಅಂತ ಹೇಳೋ ಥರ ಬಿಸಿಲಿತ್ತು. ಮಾತ್ರ ಒಳ್ಳೆಯದಾಯಿತು, ಯಾಕಂದರೆ ನಾವು ಬೈಕಲ್ಲಿ ಬಂದಿದ್ದಲ್ಲ, ಅದಕ್ಕೆ ಜನಜಂಗುಳಿ ಒಳಗೆ ಅಂದರೆ ಹೊರಗಡೆ ಭಯಂಕರ ವಾಹನಗಳ ಸರದಿಗಳು. ಅಂದರೆ ಅಷ್ಟು ವಾಹನಗಳು, ಎಲ್ಲಿ ನಿಲ್ಲಿಕ್ಕೂ ಜಾಗ ಇಲ್ಲ, ಎಲ್ಲ ಕಡೆಯಲ್ಲೂ ವಾಹನ ಜನ ಅಂತೇಳಿ ಸಾಕಾಗೋಯ್ತು. ಅಂತೂ ನಾವು ಹೊರಟುಬಿಟ್ಟೆವು. ಇವಾಗ ಬೈಕಿಗೆ ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಡು ನಾವು ನೋಡಿ ಹೊರಟಿರೋದು ನಮ್ಮ ಬೆಳ್ಳಾರಿಗೆ, ನಮ್ಮ ಮನೆಗೆ. ಇಲ್ಲಿಂದ ಹೊರಟು ಸೀದಾ ಅಂಗಡಿಗೆ ಬಂದು, ಅಂಗಡಿಯಲ್ಲಿ ಅವಾಗ ನಾನು ಫಸ್ಟಿಗೆ ಹಾಕಿರುವಂತಹ ವೀಡಿಯೋನೆಲ್ಲ ಮಾಡಿಬಿಟ್ಟು ಸ್ವಲ್ಪನೇ ಹೊತ್ತಲ್ಲಿ ಇನ್ನೂ ಅಜ್ಜಿ ಮನೆಗೆ, ಅಂದರೆ ಮಕ್ಕಳ ಅಜ್ಜಿ ಮನೆಗೆ, ನನ್ನ ಅತ್ತೆ ಮನೆಗೆ ಹೋಗ್ಲಿಕ್ಕಿದೆ ಅಂತೇಳಿ ಹೊರಡ್ತಾ ಇರುವಂಥದ್ದು. ಇವರು ಬೇಗ ಹೋಗುವ, ಮಳೆ ಬಂದರೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಆಮೇಲೆ ಬಾಳೆಲೆಲ್ಲ ಕಡಿಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಹೋಗುವ ಅಂತೇಳಿ ಬೈಕ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ನಾನು ಇದು ಮಗಳೇನೋ ಒಳಗಿದ್ದೆ, ನನ್ನ ಬುಕ್ಕೆಲ್ಲ ಬರೀಲಿಕ್ಕೆ ಬಂದಿರೋದಲ್ವ ಅಮ್ಮ, ಅದನ್ನೆಲ್ಲ ಬಾಕಿ ಮಾಡಿದ್ದೀನಿ, ಒಂದೊಂದು ಸಿಗ್ತಾ ಇಲ್ಲ, ಹುಡುಕ್ತೀನಿ, ನೀವು ಅಷ್ಟೊತ್ತು ಏನಾರು ಮಾಡಿ ಹೊರಗೆ ನಿಂತ್ಕೊಂಡು ವೀಡಿಯೋ ಅಂದ್ಲ. ಅದಕ್ಕೆ ನಾನು ನಮ್ಮ ಶಾಪಲ್ಲಿರುವಂತಹ ಒಂದೊಂದು ಡ್ರೆಸ್ಗಳ ಪಿಕ್ನ ನಾವು ಗೋಡೆಗೆ ಆಮೇಲೆ ಕನ್ನಡಿಗೆ ಎಲ್ಲ ಅಂಟಿಸಿದ್ವಿ. ಇದೆಲ್ಲ ನನ್ನ ಮಗಂದೇ ಕೆಲಸ, ನಾನು ಮಾಡೋದಲ್ಲ, ಅವನೇ ತಂದು ಈ ಥರ ಅಂಟಿಸಿರೋದು. ಇದನ್ನು ಸುಮ್ಮನೆ ನಾನು ವೀಡಿಯೋ ಮಾಡ್ತಿರುವಂಥದ್ದು. ಹಾಗೆ ನೋಡಿ, ಈ ಥರದ್ದೆಲ್ಲ ಡ್ರೆಸ್ಸು ನಮ್ಮ ಶಾಪಲ್ಲಿ ಸಿಗುತ್ತೆ. ಬೇರೆ ವೆರೈಟಿನೂ ಇದೆ, ಇದು ಸ್ವಲ್ಪ ಇದ್ದಿದ್ದನ್ನು ಮಾತ್ರ ನಾನು ತೋರಿಸಿರುವಂಥದ್ದು. ಮಗಳು ಬುಕ್ಕೆಲ್ಲ ತೊಗೊಂಬಂದ್ಲು, ಅವಳೇ ಬೀಗ ಎಲ್ಲ ಹಾಕ್ತಾಳೆ. ಈಗ ನೋಡಿ, ಅವಳು ಶಟರ್ ಎಳೆದ್ಬಿಟ್ಟು ಬೀಗೆಲ್ಲ ಹಾಕಿ ಹೊರಡ್ತಾ ಇದ್ದೇವೆ. ನಮ್ಮ ಈ ಬಿಲ್ಡಿಂಗಲ್ಲಿ ಯಾರ ಅಂಗಡಿ ಅಂದರೆ ಸಂಡೇ ಓಪನ್ ಇರೋದು ಕಡಿಮೆ ನೋಡಿ, ಎಲ್ಲನೂ ಶಟರ್ ಎಳೆದೆ ಬಾಗಿಲು ಮುಚ್ಕೊಂಡೇ ಇದೆ. ಅದಕ್ಕೆ ನಾವು ಹೊರಡ್ತಾ ಇರುವಂಥ ನೋಡಿ, ಅಂಗಡಿ ಬಂದ್ ಮಾಡಿಬಿಟ್ಟು ನಾವು ಇಲ್ಲಿಗೆ ಪಂಜಿಗಾರಿಗೆ ನಮ್ಮ ಜಾಗ ಹತ್ರ ಮತ್ತು ಅತ್ತೆ ಮನೆಗೆ ಬಂದಿದ್ದೇವೆ. ಅತ್ತೆ ನೋಡಿ ನಮಗೆ ಅಲ್ಲಿ ಕೆಸದ ಎಲೆ ಕೊಯ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಪತ್ರೊಡೆ ಮಾಡಲಿಕ್ಕೆ ಅಂತೇಳಿ, ಉಮಿಚ್ಚೆವೆಲ್ಲ ಕೊಯ್ತಾ ಇದ್ದಾರೆ. ಒಳ್ಳೊಳ್ಳೆ ಎಲೆಯನ್ನು ಮಾತ್ರ ಕೊಯ್ದಿಡ್ತಾ ಇದ್ದಾರೆ ಇಲ್ಲಿ ಅಲ್ಲಮ್ಮ. ನೋಡಿ, ನಾವೆಲ್ಲ ಬೋಂಟೆಗೆ ಹೊರಟಿದ್ದೇವೆ ಈಗ. ನೋಡಿ ಕೆರೆಯಲ್ಲಿ ಎಷ್ಟು ನೀರುಂಟು ಅಂತೇಳಿ, ಫುಲ್ ನೀರು ತೋರಿಸ್ತೇನೆ. ಇವುಗಳಿಲ್ಲಿ ಕೆರೆಯಲ್ಲಿ ಫುಲ್ ನೀರುಂಟು, ಫುಲ್ ನೀರು ನೋಡಿ. ಆಮೇಲೆ ಹಸಿರು, ಈ ಇದರಲ್ಲಿ ಎಷ್ಟು ಚಂದ ಅಲ್ಲ ಫೋಟೋ ಬರ್ತದಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಒಂದು ದೀಗುಜ್ಜೆ ಉಂಟು. ದೀಗುಜ್ಜೆ ಅಂದರೆ ಎಂತ ಹೇಳೋದಮ್ಮ ಕನ್ನಡದಲ್ಲಿ ದೀಗುಜ್ಜೆಗೆ? ಹಾಂ, ದೀಗುಜ್ಜೆ, ದೀವು ಹಲಸುವ ದೀಗುಜ್ಜೆ ಅಲ್ಲ, ಎಂಥದ್ದು ಉಂಟು ಇಲ್ಲಿ ಹಾಗೆ ಹೇಳೋದಲ್ಲ. ಇಲ್ಲಿ ಉಂಟು ಕೆಳಗೆ ಗೋಳಿ ಇಲ್ಲಿ ಕಾಣ್ತಾ. ಇದು ನಾನೇ ಕಾಣ್ತಾ ಇದ್ದೇನೆ ಇಲ್ಲಿ. ಇಲ್ಲಿ ಒಂದು ದೀಗುಜ್ಜೆಗೆ ಹೇಗೆ ಹೇಳುದು ಅಂತಲೇ ಗೊತ್ತಿಲ್ಲ, ನೋಡ ಗೊತ್ತಾದರೆ ಆಮೇಲೆ ಹೇಳ್ತೇನೆ. ದೀಗುಜ್ಜೆ ಅಂತಲೇ ಹೇಳುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಉಂಟಾ? ಇಲ್ಲಿಂಟು ಒಂದೊಂದೆಲ್ಲ ಬಾವಲಿ ಎಲ್ಲ ತಿಂದು ಹೋಯಿತು. ಬಾವಲಿ ತಿನ್ನುವುದು. ಮತ್ತೊಂದು ಹೂವಲ್ಲಿ ಉಂಟು, ಅದು ಸ್ವಲ್ಪ ಅಮ್ಮನ ಹಿಂದಿಂದ ಒಂದು ಅಮ್ಮನ ಮೇಲೆ ಬಿಡ್ತಿದ್ದೆ ನಾನೀಗ. ಹೂವಲ್ಲಿ ಮೇಲೆ ಉಂಟು ನೋಡಿ, ಹೂವಲ್ಲಿಂಟು. ಅದು ಹಾಳಾಗಿದೆ ಸ್ವಲ್ಪ, ಅದು ಬಾವಲಿ ಏನೋ ಕಚ್ಚಿ ಹಾಳು ಮಾಡಿದೆ. ದೊಡ್ಡ ಮರ, ಇದರಲ್ಲಿ ತುಂಬ ಆಗ್ತದೆ, ಮಾತ್ರ ಅದು ಹಾಳಾಗಿ ಬೀಳ್ತದೆ. ಅಂದರೆ ಮೇಲೆ ಇದ್ದದನ್ನೆಲ್ಲ ಇದು ತಿಂದು. ಇಲ್ಲಿ ಅಮ್ಮ ಕೊಕ್ಕೋದ ಎಲೆ ಕೊಯ್ತಾ ಇದ್ದಾರೆ, ಅದೇ ಪತ್ರೊಡೆ ಮಾಡಲಿಕ್ಕೆ, ಕೊಕ್ಕೋದ ಎಲೆ ಮಡಚಿಡಲಿಕ್ಕೆ. ಹಾಗೆ
ನೋಡಿ ಇಲ್ಲಿ ತೆಂಗಿನಕಾಯಿ ಎಲ್ಲ ರಾಶಿ ಹಾಕಿದ್ದಾರೆ. ಇದು ಕೆರೆ, ತೆಂಗಿನಕಾಯಿ ಎಲ್ಲ ರಾಶಿ ಹಾಕಿದ್ದಾರೆ. ತೆಂಗಿನಕಾಯಿ ನಿನ್ನೆ ಕೊಯ್ದಿದ್ರಂತೆ. ಇದು ರೋಡಿನ ಸೈಡ್ ಅಲ್ಲ, ಇಲ್ಲಿ ತೆಂಗಿನಕಾಯಿ ಬಿದ್ದರೆ ಹಾಂ ಇವುಗಳಿಲ್ಲಿ ಕೆಲಸದವರು ಬಂದು ದಾನೆಣ್ಣ ಮೆಲ್ಲ ಮಲ್ಪುನ ಹಂಬಲಗಾರ ಚೈರೆಗೆ ಬೇಕಾ ಬೇಕಾ ಬೇಲ ಅನ್ಕೊಡು. ಹರಿ ಹರಿ ನೋಡಿ ನನ್ನ ಕಾಲಿಗೆ ಹೊಡೆದ್ರು. ಕೆಲಸದವರು ಹಾಗೆ ಓನರ್ ನೋಡ್ಲಿಕ್ಕೆ ಬರಬಾರ್ದು. ನೋಡಿ 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 ಹೇಳುದು ನೋಡಿ, ಇದೆಲ್ಲ ತೆಂಗಿನಕಾಯಿ ಸ್ವಲ್ಪ ಯೂನಿಫಾರ್ಮ್ ಬಗ್ಗುನ ಕಾಯಿ ಡ್ರೆಸ್. ಹರಿ ಓಂ ನಮಸ್ತೆ. ಅದು ಚಿನ್ನ ತೆಗಿಲಿಕ್ಕೆ, ಬಟಾಟೆಯಿಂದ ಚಿನ್ನ ತೆಗಿಲಿಕ್ಕೋಸ್ಕರ. ಬಟಾಟೆಯಿಂದ ಚಿನ್ನ ತೆಗಿತಾರಂತೆ ನನ್ನ ಹಸ್ಬೆಂಡ್. ನೋಡಿ ಈಗ ಇದನ್ನೆಲ್ಲ ತಗೊಂಡು ಹೋಗುದು. ಹರಿ ಹರಿ. ಮತ್ತೆ ಇಲ್ಲಿ ನೋಡಿ ಒಳ್ಳೆ ಒಂದು ಪೈನಾಪಲ್ ಇತ್ತು, ಅದನ್ನು ಎಂತದೋ ತಿಂದಿದೆ. ಇದು ಪೈನಾಪಲ್ ನೋಡಿ, ಇದನ್ನು ವಂಡರ್ಫುಲ್ ಪೈನಾಪಲ್. ನೌ ಸಿ ಇದು ಅದು ಒಳ್ಳೆ ಪೈನಾಪಲ್ ಆದ್ರೆ ಚಿನ್ನ ಕೆರೆಯಲ್ಲಿ ನೀರಾಗಿದೆ, ಅದು ಒಳ್ಳೆ ಕೆರೆಗೆ ಹಾರಿದೆ. ಅದೆಂತದದು, ಎಂತ ತಿಂದದ್ದು? ಇದು ತಿಂದಿರ್ಬೋದು. ಎಂತ ಕುಂಡಚ್ಚಿ. ಕುಂಡಚ್ಚ ಅಳಿಲು. ಕುಂಡಚ್ಚ ಅಂತ ಹೇಳುದು ಅಳಿಲು. ಇನಚ್ಚಿ ಅಲ್ಲ, ಅಳಿಲ. ಇದು ಬಿದಿರು ನೋಡಿ, ಇದು ದೊಡ್ಡ ಬಿದಿರಿನ ಮರ ಎಲ್ಲ ಹೂವಲ್ಲಿತ್ತು. ಬಿದಿರಿನ ಪುಂಡೇಲು ಅಂತ ಹೇಳ್ತಾರೆ, ಅದಿತ್ತು. ಅದರಲ್ಲಿ ಅಕ್ಕಿ ಬಂದಿತ್ತು. ಅಕ್ಕಿ ಬಂದ ನಂತರ ನೋಡಿ ಅಲ್ಲೆಲ್ಲಿ ಅಯ್ಯಪ್ಪ ಎಂಥದ್ದು ರೀ, ತಲೆಗಿಟ್ಟರು ನೋಡಿ. ಈ ಗೋಣಿಯನ್ನು ತೆಗೆದು ನನ್ನ ತಲೆಗಿಟ್ಟದ್ದು. ಇದು ಅಲ್ಲೆಲ್ಲಿ ಅದರ ಅಕ್ಕಿ ಬಿದ್ದು ಭತ್ತ ಬಿದ್ದು ಆಗಿರುವಂಥದ್ದು. ಇದನ್ನು ಈಗಲೇ ತೆಗಿಬೇಕಿಲ್ಲ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಬಿದಿರು ಅಂದರೆ ನೋಡಿ ಹೇಗೆ ಬರ್ತದೆ ಅಂತ ನೋಡಿ. ಬುಡಗಟ್ಟಿ ಇರ್ತದೆ. ಇನ್ನು ಅಲ್ಲೆಲ್ಲ ಇಲ್ಲಲ್ವಾ ಇದು ಎಂಥ ಪೈನಾಪುಲು ಉಂಟಾ ನೋಡಬೇಕು. ಉಂಟಾ ಪೈನಾಪಲ್ನ ಗಿಡ ಎಲ್ಲ ಉಂಟು. ಅಲ್ಲಿ ರೋಡ್ ಹತ್ರ ಅದ್ರಲ್ಲಿ ಇದ್ರೆ ಇರ್ಬೋದು. ಅಮ್ಮ ಇದು ಶುಂಠಿಯ ಎಲೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವಾ ತಿಂಡಿ? ನೋಡಿ ಮೊನ್ನೆ ಇದರಲ್ಲಿ ಒಂದು ಹುಲ್ಲಿರ್ಲಿಲ್ಲ, ಮಳೆ ಬಂದದ್ದಲ್ಲಮ್ಮ, ರಾಶಿ ಹುಲ್ಲು ಬೆಳೆದಿದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸ್ವಲ್ಪ ಹೆರ್ದಿದ್ದಾರೆ ಅಷ್ಟೇ. ಹಾಗೆ ಇದು ನೋಡಿ ಕುಕ್ಕು ಶುಂಠಿ ಅಂತ ಹೇಳ್ತಾರೆ ಇದನ್ನು. ಹೂವಲ್ಲಿ ಏಲಕ್ಕಿ ಎಲ್ಲ ಇರುದು, ಹೂವಲ್ಲಿ ಏಲಕ್ಕಿ ಗಿಡ ಅಲ್ಲ. ಅದು ಏಲಕ್ಕಿ ಅಮ್ಮ, ಅದು ಏಲಕ್ಕಿ ಅದರ ಅಡಿಯಲ್ಲಿ ಉಂಟು. ಅದು ಏಲಕ್ಕಿ ಅಲ್ಲ, ಶುಂಠಿ. ಅದು ಶುಂಠಿಯಾ? ಕಲ್ಲು ಶುಂಠಿ. ಓ, ಅದು ಕಲ್ಲು ಶುಂಠಿ, ಇದು ಕುಕ್ಕು ಶುಂಠಿ. ಹರಿ ಹರಿ ಬೈಯುವಾಗ ಮಾತ್ರ ಅಜ್ಜಿ ಶುಂಠಿ. ನೋಡಿ ಇಲ್ಲಿ 2 ಮರ ಉಂಟು ರೋಡಿನ ಸೈಡಲ್ಲಿ. ಅಲ್ಲಿ ತೆಂಗಿನಕಾಯಿ ಬಿದ್ದರೆ ಇಲ್ಲಿ ಯಾರು ಕುಡಿಯುವವರು ಆಚೆ ಈಚೆ ಹೋಗ್ತಾ ಇರ್ತಾರೆ. ಪಂಜಿಗರಲ್ಲಿ ಒಂದು ಬಾರ್ ಎಲ್ಲ ಉಂಟು, ಅಲ್ಲೇ ಹೋಗಿ ಅದನ್ನು ತಗೊಂಡೋಗಿ ಮಾರಿ ಕುಡಿದು ಬಿಡ್ತಾರೆ. ನೋಡಿ ರೋಡ್ ಸೈಡ್ ಇದು ಈ ತೆಂಗಿನ ಮರ ಮತ್ತು ಈ ತೆಂಗಿನ ಮರ. ಇನ್ನು ಬೇಗ ಇಲ್ಲಿ ನಮ್ಮ ಮನೆ ಆಗ್ತದೆ. ಕರೆಂಟ್ ಕಂಬ ಆಗಿದೆ ನೋಡಿ, ಕರೆಂಟ್ ಕಂಬ ಎಲ್ಲ ಆಗಿದೆ. ಕರೆಂಟ್ ಕಂಬವನ್ನು ಹಾಕೋದು ಕೂಡ ಒಮ್ಮೆ ಫೋಟೋ ತೆಗೆದಿದ್ದೆ ನಾನು. ನೋಡಿ ಕರೆಂಟೆಲ್ಲ ಆಯಿತು ನಮ್ಮ ಜಾಗೆಗೆ. ಹಾಗೆ ಬೋರ್ವೆಲ್ಲು ಆಗಿದೆ, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಎಲ್ಲ ಆಯಿತು. ಇನ್ನು ನಾವು ಮನೆ ಕಟ್ಟೋದು ಯಾವಾಗ ಅಂತ ಗೊತ್ತಿಲ್ಲ. ಯಾವಾಗ ಭೂಮಿ ಪೂಜೆ ಇದೆ ಅವತ್ತು ನಾನು ವಿಡಿಯೋ ಮಾಡಿ ಹಾಕ್ತೇನೆ, ಲೈವ್ ಅಥವಾ ವಿಡಿಯೋ ಮಾಡಿ ಹಾಕ್ತೇನೆ. ವಿಡಿಯೋ ಮಾಡಿದರೆ ಸೆಟ್ಟಿಂಗ್ ಮಾಡಿ ಹಾಕಲಿಕ್ಕೇ ಕಷ್ಟ ಆಗೋದು, ಅದಕ್ಕೋಸ್ಕರ ಲೈವ್ ಮಾಡುವ ಅಂತ ಬರೋದು ನಾನು. ಹಾಗೆ ನೋಡಿ ಚಾಪರಿಯರಾಂಡ್ ಎಲ್ಲ ತೆಂಗಿನಕಾಯಿ ತಗೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೂವನ್ನು ಕೂಡ ಕೊಯ್ಕೊಂಡೆ. ತುಂಬ ಚಂದದ ಹೂ, ದೇವರಿಗೆ ಇಡುವ ಅಂಥೇಳಿ. ನೋಡಲಿಕ್ಕೆ ತುಂಬ ಚಂದ ಈ ಹೂ ನೋಡಿ, ಜೀನಿಯದಾಗೆ ಭಾರಿ ಚಂದ ಉಂಟು. ಎಲ್ಲೋ ಕಲರ್ ಹೂ ಕೂಡ ತುಂಬ ಖುಷಿ ಆಗ್ತದೆ ನೋಡುವಾಗ. ಇದನ್ನು ಮಾತ್ರ ತೋಟದಲ್ಲಿ ಬಿಟ್ಟರೆ ಅದರದ್ದೇ ಸಂತೆ. ನೋಡಿ ಹೇಗೆ ಬಂದಿದೆ ನೋಡಿ ಇಡೀ ಅದರದ್ದೇ ಸಂತೆ. ಆದರೆ ಒಂದು ಹೆರಿಲಿಕ್ಕೆ ಸುಲಭ ಆಗ್ತದೆ, ಆದರೆ ದನಗಳೆಲ್ಲ ತಿನ್ನುವುದೇ ಇಲ್ಲ ಇದನ್ನು. ಇನ್ನು ನಾನು ಅಲ್ಲಿ ರಥಪುಷ್ಪ ಉಂಟು, ಅಲ್ಲಿಗೆ ಹೋಗ್ತೇನೆ. ರಥಪುಷ್ಪ ಕೂಡ ತಗೊಳ್ತೇನೆ. ರಥಪುಷ್ಪ ಕೂಡ ದೇವರಿಗೆ ಇಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಈಗ ಹೂ ಕಡಿಮೆ ಅಲ್ಲ, ದೇವರಿಗೆ ಎಷ್ಟು ಹೂ ಇಟ್ಟರು, ನಮ್ಮ ವಿಷ್ಣು ದೇವರಿಗೆ ಎಷ್ಟು ಹೂ ಇಟ್ಟರು ಅಷ್ಟು ಕಡಿಮೆ ಅಂತಲೇ ಅನಿಸೋದು. ಅಂದರೆ ಎಷ್ಟು ಅಲಂಕಾರ ಮಾಡಿದರೂ, ಹೂವಿನಿಂದ ಅಲಂಕಾರ ಮಾಡಿದರೆ ಕಡಿಮೆ ಅಂತಲೇ ಅನಿಸೋದು. ವಿಷ್ಣು ಅಂದರೆ ಅಲಂಕಾರ ಪ್ರಿಯ ಅಂತೆ ಅಲ್ವಾ, ಹಾಗೆ. ಅದಕ್ಕೋಸ್ಕರ ನಾನೀಗ ತೋಟಕ್ಕೆ ಹೇಗೂ ಬಂದಿದ್ದೇನೆ. ಹಾಂ ವೀರೇನು ಬೇಸಾರ್ಲೇನು ವೀರೇನು ಬೇಸಾರ್ಲೆ ತರ ತ ಒಟ್ಟು ಕಾವಳೆ ಗೀವಳೆ ರೋಡ್ ತರೋಣ ಮೀ ಬಳೆನ ಹಿಡಿದ್ನ ಆಯ್ತಾ ಜಾನ್ ಚೆಚ್ಚು ಸೀದೆ ಉಣ್ಗೆ ಜಾನ್ ಚೆಚ್ಚು ಪಾಪದ ನೀರು ಹಾಕ್ತದೆ
मसाला पुरी करूला ನಾನು ಹಾಂ ಎಸೆ ಪಾಪ ಕರುಣ್ ದೇವಿಯ ಈಗನೀಗ ಹಾಗೆ ನೋಡಿ ಕಾಂಬಿನೇಷನ್ ನೋಡಿ ಯೆಲ್ಲೋ ಮತ್ತು ಕೆಂಪು. ಈ ಹೂವನ್ನು ಹೋಗಿ ಬಿಡಿಸ್ಬೇಕು ಮನೆಯಲ್ಲಿ. ಫಣಸು ಈಗ ಹಾಂ ತೊಂತು म्हटलं किराणा आयला ಇಂಥೊಂದು ಜಾಣ ಎಲೆ ಹಾಗೆ ಹೂವೆಲ್ಲ ತಗೊಂಡು ಹೊರಟಿದ್ದೇನೆ. ಇನ್ನು ಕೊಕ್ಕದ ಎಲೆ ಆಮೇಲೆ ಪತ್ರಡೆ ಎಲೆ, ಇನ್ನಲ್ಲಿ ಮರದಿಂದ ಕೆಸದ ಎಲೆ ತೆಗಿಲಿಕ್ಕುಂಟು, ಮರ ಕೆಸ ತೆಗಿಲಿಕ್ಕುಂಟು. ನಿಜವಾಗ್ಲೂ ಆಟಿಯಲ್ಲಿ ಮಾಡುವಂಥದ್ದು, ಅದೇ ಆಟಿಯಲ್ಲಿ ತಿನ್ನಲಿಕ್ಕಾಗಲಿಲ್ಲ ನನಗೆ ಅಂತೇಳಿ ಈಗ ಮಾಡುವಂಥದ್ದು. ಇಲ್ಲಿ ನೋಡಿ ಮೊಬೈಲ್ ನೋಡೋದು. ಸೊಳ್ಳೆ ಕಚ್ಚಿತು ಅಂತ ನನಗೊಂದು ಪೆಟ್ಟು ಸಿಕ್ಕಿತು ನೋಡಿ. ಎಲ್ಲಿ ಹೊಡಿತಾ ಇದ್ದಾನೆ. ಮೊಸರು ಗುಡಿಕೆ ಇವತ್ತೇ ಆಗ್ತಾ ಉಂಟು. ಹಾಂ 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 ಕಣ್ಣು ಕಟ್ಟಲಿಲ್ಲ, ಆದರೂ ಇವಳಿಗೆ ಹೊಡಿಲಿಕ್ಕೆ ಆಗುದಿಲ್ಲ. ಇನ್ನು ಕಣ್ಣು ಕಟ್ಟಿದ್ರೆ ನಾಡ್ದು ಮೊಸರು ಕುಡಿಕೆ ಹೇಗೆ ಹೊಡೆದಾಳೆ ಇವಳು ನೋಡಿ. ಹಾಂ ಇದು ಯಾವುದನ್ನ ರಟ್ಟಿಸ್ತಾ ಇದ್ದಾಳೆ. ಮೇಲೆ ಮರ ಐತಿ ನೋಡಿ, ಎರಡು ಉಂಟು ಈಗ ಸರಿ ಸ್ಪಷ್ಟವಾಗಿ ಕಾಣ್ತದೆ, ಬಿಸಿಲು ಹೋಯ್ತು ಹಾಗೆ. ಹಾಂ ಹಾಂ ಅದುವೇ ಹರಿ ಓಂ. ಗೆಲ್ಲು ಮರಿತು. ಪ್ರೈಸ್ ಪ್ರಥಮ ಪ್ರೈಸ್ ನಮ್ಮ ಅರುಣನಿಗೆ ಇವತ್ತು. ಟೀಕೆ ನಮ್ಮ ಮುಸುಂಡಿದ್ರೆ ಸಾಕು ಇವಳ ಮೊಸರು ಹುಡುಕಿಂದ. ಎಂತದಮ್ಮ ನೀನು ಕೊಯ್ಯುದು? ಇನ್ನೊಂದು ಕೊಟ್ಟರೆ ಅದು ಬೀಳ್ತದೆ ನೋಡು, ಸ್ವಲ್ಪನೇ ತಡಿಕೊಂಡಿರುದು. ಅದರ ಮೇಲಿದ್ದದು ಇದು ತಿಂತಿದಮ್ಮ. ಹೂವಲ್ಲಿ ಮೇಲೆ ಉಂಟಲ್ಲ ಒಂದು ಚಂದ ಉಂಟು. ಹೌದು ಹೊಯ್ ಮಾರು ನುಚ್ಚುಲ ಗಡಿಗಡ್ಲೆ ಇವತ್ತೇ ಕಟ್ ಮಾಡಿದ್ರೆ ಓಕೆ. ಎಂತದ ಒಂದು ಕೊಡ ಆಯ್ಷಿ ಹಾಲಿನ ಅಭಿಷೇಕ ಆಗಿದೆ ಅವಳ ಮೈಗೆ, ಅದರ ಸೊನೆ ಎಲ್ಲ ರಟ್ಟಿದೆ. ನಾನು ಕೊಡ್ತೇನೆ ಬಿಡು. ಹಾಂ ಇನ್ನು ನನ್ನ ಸರದಿ, ಅವಳ ಸರದಿ ಹೋಯ್ತು, ಇನ್ನು ನನ್ನ ಸರದಿ ಬಿದ್ದರೆ ನನಗೆ ಪ್ರೈಸ್, ಫಸ್ಟ್ ಪ್ರೈಸ್. ಅಮ್ಮಲೆ ಕ್ರಾಸ್ ಮಾರ್ಲೆ ಸ್ವಾಮಿ ದೇವರೇ. ಗುಜ್ಜ ಸುಚ್ಚು ಪೆಟ್ಟು. ಸಾಕು ಸಾಕು, ಅದು ಗುಜ್ಜಿಗೆ ಬಿಟ್ಟು. ಒಂದು ಗುಜ್ಜ ಸಿಕ್ಕಿತ್ತು, ಬೀಳ್ತಿದೆ ನೋಡಿ. ಇದು ಪಾಪ ಇದಕ್ಕೆ ಪೆಟ್ಟೆಷ್ಟು ಸಿಕ್ಕಿದೆ ಅಂತ ಇಲ್ಲ, ಎಲ್ಲ ಸೊನ್ನೆ ಹರಿತ. ದಕ್ಷಿಣ ಕನ್ನಡದಲ್ಲಿ ಜಿಗುಜ್ಜೆ ಹೇಳ್ತಾರೆ, ಬ್ಯಾಂಗ್ಳೂರಲ್ಲೆಲ್ಲ ಹೆಬ್ಬಲಸು, ಸಣ್ಣ ಹಲಸು ಅಂತ ಹೇಳ್ತಾರೆ. ಹೆಬ್ಬಲಸು ಇದಲ್ಲ, ಹೆಬ್ಬಲಸು ಹಲಸು ಸಣ್ಣ ಹೆಬ್ಬಲಸು ಕೈತೆ ಮುಂತೆ. ಹೆಬ್ಬಲಸು ಬೇರೆ ಉಂಟು, ಏನಿಯಾ ಮಾಂಕಡನಿ ಕಾಂಚೆ, ಅದು ಹಣ್ಣಾಗಿ ತಿನ್ಲಿಕ್ಕೆ ಚಂದ. ಯೆಲ್ಲೋ ಕಲರ್ ಸಣ್ಣ ಸಣ್ಣ ಮೇಲೆ ಉಂಟು. ಸರಿ ಸರಿ, ಹತ್ತಲಿಕ್ಕೆ ಅಲ್ಲಿ ತುಂಬ ಅದು ಒಳ್ಳೇದಿಲ್ಲ ಹತ್ತಿಗೆ, ಇಲ್ಲಾಂದ್ರೆ ಹತ್ತಿ ತೆಗಿತಿದ್ದೆ. ಇವರೆಲ್ಲ ಬಂದರು ನಮ್ಮ ಮೊಸರು ಕುಟಿಕೆ ನೋಡ್ಲಿಕ್ಕೆ. ಅವಳಿಗೆ ಜ್ವರ, ಅದನ್ನು ಮುಸಬೇಡ ದೇವರಿಗೆ. ಅವಳಿಗೆ ಜ್ವರ, ಸಣ್ಣವಳಿಗೆ ಜ್ವರ ನಿಂತಿದೆ ಅಂತೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಡ ಹೇಳಿದ್ಲು ಅವಳು. ನಂಗೆ ನಾನು ಹೋಗುದಿಲ್ಲ ಹೇಳಿ, ಅದು ಜ್ವರ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಹೋಗಿ ಜ್ವರ ಬಂತಂತೆ. ಆಮೇಲೆ ನೋಡಿ ಜ್ವರ. ನೀನು ಭರತನಾಟ್ಯಕ್ಕೆ ಹೋಗಿ ಬಂದದ? ಹಾಂ ಅಬೇ ಎನ್ನ ಪರ್ಸುಕೊಂಡೇ ಇರು. ಕೊಡು ನೋಡಬ್ಬ, ಹೋಗು ಮನೆಗೆ, ನಾ ಹೋಗುದೇ ಬೇಗ. ಅಷ್ಟು ಚಂದದ ಅನಬೆ ನೋಡಿ ಮರದಲ್ಲಿ. ಅದು ತೆಂಗಿನ ಇದನ್ನು ತಿನ್ಲಿಕ್ಕೆ ಆಗುದಿಲ್ವಾ ಅಂತ. ಇದು ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲಮ್ಮ? ಅಮ್ಮ ಈ ಅನಬೆ ತಿನ್ಲಿಕ್ಕೆ ಆಗ್ತದಾ? ಆಗುದಿಲ್ಲಲ್ಲ. ಇದು ಮರದ ಅನಬೆ. ಇದು ಇದರಲ್ಲಿ ಹಲಸಿನ ಮರದಲ್ಲಿ ಇದ್ರೆ ತಿಂತಾರ ಅಂತಲ್ಲ. ಅಣಬೆ ತಿನ್ಲಿಕ್ಕೆ ಆಗ್ತದ ಅಂತ ಕೇಳುವವರು ಅಣಬೆ ತಿನ್ನುವುದಿಲ್ಲ, ಮತ್ತೆ ಯಾಕೆ ಈ ಅಣಬೆ ಅನುಭವ? ಅನಬೆ ಅಲ್ಲ, ಇದು ಮರದ ಅನಬೆ ನೋಡಿ ಎಷ್ಟು ಗಟ್ಟಿ ಹಿಡ್ಕೊಂಡಿದೆ ಅಂದರೆ. ನಾವು ಇದು ಗೋಡೆಗೆಲ್ಲ ಒಂದು ಏನಾರು ಈ ಥರ ಇಡ್ಲಿಕ್ಕೆ ಒಂದು ಮಾಡ್ತೇವೆ, ಹಾಂ ದಿಮ್ಮ ಈ ಥರ ಇಡ್ಲಿಕ್ಕೆ ಅಂತ ಹೇಳೋದು, ಸೆಲ್ಫ್ ಎಲ್ಲ ಮಾಡ್ತೇವೆ, ಆ ಥರ ಉಂಟು ಗಟ್ಟಿ ನೋಡಿ.
ನಿಲ್ತದೆ. ದಿಸ್ ಇಸ್ ನ್ಯೂ ಸೆಲ್ಫ್. ಅಷ್ಟು ಗಟ್ಟಿ ಉಂಟು ನೋಡಿ, ಅಷ್ಟು ಗಟ್ಟಿ ಉಂಟು ಈ ಅಣಬೆ ನೋಡಿ. ಅಣಬೆ ಮೇಲೆ ಇಟ್ಟದ್ದು ನಾನು. ಭೂತಕ್ಕೆಲ್ಲ ಇದು ಕಟ್ತಾರೆ. ಹೇಳ್ಬೇಡುವ ಹಾಗೆ. ಅಲ್ಲ ಗಟ್ಟಿ ಅಂತ ಇಲ್ಲ, ಅದ್ರಲ್ಲಿ ಡೋಂಗಿ ಮಾಡಿದಲ್ಲ ಆ ತರ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ, ತುಂಬಾ ಚಂದ ಉಂಟು. ನೋಡು ಅದ್ರ ಅಡಿಭಾಗ ನೋಡ, ನೋಡಿ ಎಷ್ಟು ಚಂದ ಚಿತ್ತಾರ ಮಾಡಿದ್ದಾರೆ ದೇವರು. ಯಾವುದಕ್ಕೆಲ್ಲ ಎಷ್ಟು ಚಂದವಾಗಿ ಇಟ್ಟಿದ್ದಾರೆ ಅಂದರೆ, ಅದನ್ನು ಡಿಸೈನ್ ಮಾಡ್ಬೋದಲ್ಲ ಏನಾದ್ರು ತಿಂಡಿಯ ಮೇಲೆ ಇಟ್ಟು. ಅಲ್ಲಲ್ಲ, ತಿಂಡಿಗೆ ಡಿಸೈನ್ ಬರಬೇಕಾದ್ರೆ ಅಲ್ವಾ? ಇಲ್ಲ, ಏನಾಗ್ಲಿಕ್ಕಿಲ್ಲ. ಇದು ಅಡಿಕೆ ಮರದ್ದಲ್ಲ, ಡಿಸೈನಿಗೆ ನಂಗೊಂದು ಕೊಡು, ಅದನ್ನು ತಗೊಂಡೋಗ್ತಾನೆ ನನಗೆ ಡಿಸೈನಿಗೆ ನೋಡಲಿಕ್ಕೆ. ಅಲ್ಲ ನಿಮಗೆ ಅಡಿಯಿಂದ ತೂತು ಮಾಡಿ ರಂಗೋಲಿಗೆ ಅದರಷ್ಟು ಚಂದ ತೂತು ಮಾಡಲಿಕ್ಕೆ ನಮ್ಮಿಂದ ಆಗ್ಲಿಕ್ಕಿಲ್ಲ, ಅದು ಸೃಷ್ಟಿಕರ್ತನೆ ಬರಬೇಕಷ್ಟೇ. ನೋಡಿ ಎಷ್ಟು ಸರಿ. ಒಣಗಿಸುವ ಮುಂಚೆ ಇದು ಮೇಲೆ ಕೆತ್ತಿ ನಂತರ ಒಣಗಿಸಿ ಮತ್ತೆ ರಂಗೋಲಿ ಹೀಗೆ ಹೀಗೆ ಇಡ್ತಾರೆ. ರಂಗೋಲಿ ಇಡಬೇಕಷ್ಟಿಲ್ಲ ಆದರೂ ನೋಡಿ ತುಂಬ ಚಂದ ಉಂಟು, ತುಂಬ ಗಟ್ಟಿ ಸಹ ಉಂಟು. ಅದು ಸೆಲ್ಫಿನಾಗೆ ನಿಂತಿದೆ ನೋಡಿ. ಇದು ಒರಿಜಿನಲ್ ಅಣಬೆ ಸ್ಮೆಲ್. ಹೌದು, ಅಣಬೆ ಸ್ಮೆಲ್ ಯಾವ ರೀತಿ ಉಂಟು ನೋಡಿ. ಅದರ ಡಿಸೈನ್ ನೋಡ್ಲಿಕ್ಕೆ ಚಂದ ಉಂಟು. ಇದ್ರೊಳಗೆ ಪಾಪ ಹುಳಗಳು ಉಂಟಂತ ಗೊತ್ತಿಲ್ಲ ಇನ್ನು, ಅದನ್ನು ಪಾಪ ಕೊಲ್ಲಿಕ್ಕೆ. ಇದು ನೋಡಿ ತುಂಬಾ ಹುಳ ಉಂಟಾ? ಬೇಡ, ತೆಗಿಬೇಡ, ಅಲ್ಲಿ ಇರಲಿ ಹುಳಗಳೆಲ್ಲ, ಅದಕ್ಕೆ ಬದುಕಲಿಕ್ಕೆಲ್ಲ ಇದ್ರೆ ಸಾಯ್ಲಿ. ಹುಳ ಎಲ್ಲ ಉಂಟಾ ಇದ್ರ ಅಡಿಯಲ್ಲಿ? ಎಬೆ ಅಂದರೆ ಸಣ್ಣ ಸಣ್ಣ ಹುಳಗಳು ಇವುಗಳಿಲ್ಲ. ಅದು ಆ ಥರ. ಈಗ ಇಲ್ಲಿ ನೋಡು 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 ನೋಡು, ಸಣ್ಣ ಸಣ್ಣ ಹುಳಗಳಿಗೆ ಆಶ್ರಯ ಪಾಪ ಇರಲಿ, ಅದೆಲ್ಲೇ ಇಟ್ಟು ಬಿಡುವ. ಅದು ಬೇರೆದ್ರಲ್ಲಿ ಹೋಗಿ ಇರಲಿ, ಹೀಗಿಟ್ಟು ಬಿಡುವ. ಆಮೇಲೆ ಬೇರೆ ಅಣಬೆ ಹತ್ರ ಹೋಗಿ ಅದು ಇರ್ಬೋದು. ಇದ್ರೊಳಗಿಲ್ಲ, ಇದ್ರೊಳಗೆ ಒಂದು ಜಾಗೆಯ ಪಕ್ಕವೇ ಇವರ ಅಕ್ಕಂದು ಮಕ್ಕಳು ಕಟ್ಟಿರುವಂತಹ ಮನೆ ನೋಡಿ. ಇಷ್ಟರವರೆಗೆ ಆಯ್ತು. ಈಗ ಕಲ್ಲು ಇನ್ನೂ ಆಗಲಿಲ್ಲ, ಎಲ್ಲ ನಮ್ದು ಇಲ್ಲಿ ಡಿವೈಡ್ ಆದಮೇಲೆ ಅವ್ರದ್ದು ಇಲ್ಲಿ ಫಸ್ಟ್ ಈಗ ಮನೆ ಆಗ್ತಾ ಇರುವಂಥದ್ದು. ಮನೆಯೆಲ್ಲ ಇಷ್ಟೆಲ್ಲ ಆಯಿತು. ಟ್ಯಾಂಕಿಯಲ್ಲಿ ಫುಲ್ಲಾಗಿ ನೀರು ಹೋಗ್ತಾ ಉಂಟು. ಪೈಪು ಸರಿ ಇಲ್ವಾ? ಫುಲ್ಲಾಗಿ ಹೋಗುದಲ್ವಾ? ಒಳಗೆ ಸರಿ ಹಾಕ್ಬೇಕು, ಆಗ ನೀರು ಹೊರಗೆ ಬರುವುದಿಲ್ಲ. ಕರ್ಮ ನಿಮ್ಮ. ಶೇ ನೋಡಿ, ಇದು ಕಾಫಿ ಕಾಯಿ ನಮ್ಮ ಇಲ್ಲಿ ಆಗುವಂಥದ್ದು. ಕಾಯಿ ಅಂತ ಹೇಳುದಿಲ್ಲ, ಅದನ್ನು ಕಾಫಿ ಬೀಜ ಅಂತ ಹೇಳುದು. ಕಾಫಿ ಬೀಜ, ಕಾಫಿ ಕಾಯಿ ಅಂತ ಹೇಳುದಿಲ್ಲ. ಕಾಫಿ ಕಾಡಿನ ಬೀಜ ನೋಡಿ. ಇದು ಎಷ್ಟು ಆಗ್ತಿತ್ತು ತೋಟದಲ್ಲಿ, ಮೊದಲೆಲ್ಲ ಒಣಗಿಸ್ತಿದ್ದೆವು ನಾವು. ಓ ಮೆತ್ತ ದೋಸೆ ಇದೆಯಾ ಕಾಂತ? ನೋಡಿ ಕಾಫಿ ಕಾಯಿ, ಅರುಣಾಚಲ ಲಿಂಬುದ ಇಲ್ಲಿ ನೋಡಿ. ನಾರಳ ಕಾಡಲ್ಲಿ ಚಿಗಾಡಿ ಲಿಂಬ ಕಚ್ಚೆ ಜಲಿಂದ ನೋಡಿ, ಲಿಂಬೆ ಹಣ್ಣು ನೋಡಿ. ಇದು ನಾನು ನೆಟ್ಟ ಗಿಡ. ಈಗ ಅರುಣನಿಗೆ ಪಟ್ಟ ಇದ್ರಲ್ಲಿ ಆಗುದೆಲ್ಲ ಅರುಣ ತಗೊಳ್ಳುದುಗೊಳ್ಳಿ, ನಮಗೊಂದು ಸಹ ಕೊಡುದಿಲ್ಲ. ಹಣ್ಣಲ್ಲ, ಲಿಂಬೆಕಾಯಿ. ಹಣ್ಣಾದ್ರೆ ಕಲರ್ ಚೇಂಜ್ ಆಗ್ತದೆ. ಇನ್ನೂ ಕೂಡ ಗೊತ್ತಿಲ್ಲ. ಲಿಂಬೆಕಾಯಿ. ಇಲ್ಲೊಂದು ಇದು ತೆಂಗಿನ ಮರ ಇತ್ತು. ಹೀಗೆ ಎಲ್ಲ ತೋಟದಲ್ಲಿ ಒಂದು ರೌಂಡ್ ಸುತ್ತಿ ನಮಗೆ ಬೇಕಾದಂತಹ ಐಟಮ್ಗಳನ್ನೆಲ್ಲ ತಗೊಂಡು, ಹಾಗೆ ಮನೆಗೆ ಹೋಗಿ ಅತ್ತೆ ಮೆಂತೆ ದೋಸೆ ಮಾಡಿದರು. ಮೆಂತೆ ದೋಸೆ ಎಲ್ಲ ತಿಂದು ನಾವು ಹೊರಡುವಾಗ ನೋಡಿ, ತಂಗಿ ಮತ್ತು ಅಣ್ಣ ಸೇರಿಕೊಂಡು ನನ್ನನ್ನು ಮಂಗ ಮಾಡ್ತಿರುವಂಥದ್ದು. ಇದು ನಾನು ಬೈಕಿಗೆ ಹತ್ತಲಿಕ್ಕೆ ಆಗುವಾಗ ಇವರು ಮುಂದೆ ಮುಂದೆ ಹೋಗೋದು. ಹಿಂದಿಂದ ಇವರ ತಂಗಿ ನನ್ನ ನಾದಿನಿ ವೀಡಿಯೋ ಮಾಡ್ತಾಯಿದ್ಲು. ನನಗೆ ಗೊತ್ತಿರಲಿಲ್ಲ, ಲಾಸ್ಟ್ ಗೊತ್ತಾಯ್ತು ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ. ನಾನು ಬೈಕೊಂಡು ಹೇಗೋ ಆಮೇಲೆ ಇದು ಬೈಕ್ ಹತ್ಕೊಂಡು ಬಂದೆವು. ಹೀಗೆ ನಮ್ಮ ಸಂಡೇ ಅತ್ತೆ ಮನೆಯಲ್ಲಿ ಈ ಥರ ಎಲ್ಲ ಆಯಿತು. ಮನೆಗೆ ಬಂದು ನಾವೇನೇನು ತಂದಿದ್ದೇವೆ ಅಂತ ಹೇಳೋದನ್ನು ನಿಮಗೆ ತೋರಿಸ್ತೀವಿ ಈಗ ನೋಡಿ. ನೋಡಿ, ನಾನು ಅತ್ತೆ ಮನೆಯಿಂದ ಅತ್ತೆ ಕೊಯ್ದು ಕೊಟ್ಟಂಥದ್ದು ವಿಡಿಯೋ ಮಾಡಿದ್ದೇನೆ. ಕೊಕ್ಕದ ಎಲೆಗಳು ನೋಡಿ, ತುಂಬ ಕೊಕ್ಕದ ಎಲೆಗಳು ತಂದಿದ್ದೇನೆ. ಸ್ವಲ್ಪ ಕೊಕ್ಕದ ಎಲೆಗಳು, ಹಾಗೆ ಬಾಳೆ ಎಲೆ, ಆಮೇಲೆ ಬಾಳೆ ಎಂತ ಹೇಳೋದು, ಇದಕ್ಕೆ ಬಾಳೆ ಹೂ ಅಂತ ಹೇಳ್ತಾರೆ. ಬಾಳೆ ಹೂ, ಆಮೇಲೆ ಬಾಳೆಕಾಯಿ ಸಣ್ಣ ಒಂದು ಗೊನೆ ಇತ್ತು. ಅದನ್ನು ಅರ್ಧ ಗೊನೆ ನಾನು ತಂದದ್ದು, ಒಡೆದದನ್ನೆಲ್ಲ ನಾನು ತಗೊಂಡು ಬಂದದ್ದು. ಯಾಕೆ ಅಂತ ಹೇಳಿದರೆ ಇದನ್ನು ನಮಗೆ ಸಾಂಬಾರು ಮಾಡಲಿಕ್ಕೋಸ್ಕರ, ಬೆಂದಿ ಮಾಡಲಿಕ್ಕೋಸ್ಕರ. ಆಮೇಲೆ ಒಂದು ನಾವಲ್ಲಿ ಹೊಡೆದು ಬೀಳಿಸಿದಂತಹ ದಿ ಹಳಸು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆಮೇಲೆ ಜೀಗುಜ್ಜೆ ಅದೇ. ಆಮೇಲೆ ಇದು ಪತ್ರೊಡೆ ಮಾಡಲಿಕ್ಕೋಸ್ಕರ ಎಲೆಗಳು 2 ಮಾತ್ರ ಮರದಿಂದ ಕೊಯ್ದಂಥ ಎಲೆ. ಆಮೇಲೆ ಇದುಗೊಳ್ಳಿ, ಇದೆರಡು ಮರದಿಂದ ಕೊಯ್ದಂಥ ಎಲೆ. ಇದು ಮರಕೆಸ ಅಂತೇಳಿ ಅಲ್ಲಿ ಹಲಸಿನ ಮರದಲ್ಲಿ ಆಗಿದ್ದಂಥದ್ದು 2. ಆಮೇಲೆ ಇದೆಲ್ಲ ಉಮಿಚ್ಚೆವು, ಇದು ಉಮಿಚ್ಚೆವು ಅಂತ ಹೇಳ್ತಾರೆ. ಆಮೇಲೆ ಇದು ಪೇರ್ಮುಂಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೇರಿಸಿಬಿಟ್ಟು ನಾವೀಗ
ಇದು ಪತ್ರೊಡೆ ಮಾಡಿದ್ವಿ ಇವತ್ತು. ಇದರದ್ದು ಕೂಡ ಪತ್ರೊಡೆ ಮಾಡಲಿಕ್ಕೆ ಆಗ್ತದೆ, ನೋಡಬೇಕು. ಆದರೆ ಇದರದ್ದು ಪತ್ರೊಡೆ ನಾಳೆ ಮಾಡಬೇಕು. ಹಾಗೆ ಇದು ಪುಡಿ ಪತ್ರೊಡೆ ಮಾಡಲಿಕ್ಕೆ ಖುಷಿಯಾಗೋದು. ಇದನ್ನು ನಾವು ಸಾರಿಸಿ ಬೇಕಾದರೂ ಮಾಡ್ಬೋದು ಅಥವಾ ಪುಡಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಸಾಂಬಾರು ಪತ್ರೊಡೆ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ನಾವೀಗ ಅತ್ತೆ ಮನೆಯಿಂದ ತಂದಂಥದ್ದು. ಅದು ಹಾಗೇನೆ ಆಫ್ ಅದು ಆಫ್ ಮಾಡ್ಲ ಸಾಕು. ಓಕೆನಾ? ನಾನೊಂದು ಪೂರಿ ತಿಂತಾನೆ ಮಾಯಿ ಚಟ್ಟೆ ಚಟ್ಟೆಪುರಿ ಹೊಟ್ಟೆಪುರಿ ಈಗ ನೋಡಿ ಪೂರಿ ರೆಡಿ ಆಗಿದೆ. ಆಮೇಲೆ ಮಸಾಲೆ ಎಲ್ಲ ಬಟಾಟೆ ಎಲ್ಲ ಸುಳಿದು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಪಾನಿ ರೆಡಿ ಆಗಿದೆ. ಈಗ ಮಾವಿನ ಹಣ್ಣು ಸಹ ಕಟ್ ಮಾಡಿ ಎಲ್ಲ ತಿಂದಾಯ್ತು. ಇನ್ನು ನಮ್ಮದು ಒಂದು ಸಂಡೇ ಒಂದು ಸ್ಪೆಷಲ್ ಎಂಥದಿದು ಪಾನಿಪುರಿ ಸವಿಯುವಂತ ಕೆಲಸ, ಸವಿಯುವ ಕೆಲಸ ಬಾಕಿ ಉಂಟು. ಪಾನಿಪುರಿ ಸ್ಪೆಷಲ್, ನಮ್ಮ ಸಂಡೇ ಸ್ಪೆಷಲ್ ಪಾನಿಪುರಿ ಸ್ಪೆಷಲ್. ನೋಡಿ ಅತ್ತೆ ಮನೆಗೆ ಹೋಗಿ ಬಂದು ಏನೆಲ್ಲ ತಂದ್ವಿ ಅಂತ ತೋರಿಸಿದ್ವಲ್ಲ, ಹಾಗೆ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಒಂದು ಸಂಡೇಗೆ ಏನಾದರೂ ಒಂದು ಸ್ಪೆಷಲ್ ಮಾಡುವ. ನಾವು ಹೊರಗಂತೂ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ, ಮನೆಯಲ್ಲೂ ಮಾಡಿಕೊಡೋದಿದ್ರೆ ಹೆಂಗೆ ಅಂತ ಹೇಳ್ಕೊಂಡು ಪಾನಿಪುರಿನೆಲ್ಲ ಮಾಡ್ತಾಯಿದ್ದೇವೆ. ಮಕ್ಕಳಿಗೂ ಅಷ್ಟೇ ಪಾನಿಪುರಿ ಅಂದರೆ ತುಂಬ ಇಷ್ಟ. ನಾವೆಲ್ಲ ಸೇರಿಕೊಂಡು ಪಾನಿಪುರಿ ತಿಂತಾಯಿದ್ದೇವೆ. ತುಂಬಾ ಟೇಸ್ಟಿಯಾಗಿತ್ತು. ನಾವು ಮನೆಯಲ್ಲೇ ಮಾಡಿದರೆ ಇದಕ್ಕೆ ಕಲರ್ ಹುಡಿ ಆಗಿರಲಿ, ಟೇಸ್ಟಿ ಪೌಡ್ರ್ ಆಗಲಿ ನಾವು ಹಾಕೋದಿಲ್ಲ. ಬಟ್ ನಾವು ಶಾಪಲ್ಲಿ ತಿಂದರೆ ಮಾತ್ರ ಮನೇಲಿ ಮಾಡಿದರೆ ಅಷ್ಟು ರುಚಿಯಾಗಿರಲಿಕ್ಕಿಲ್ಲ. ಆದರೆ ನಾವು ಮನೆಯಲ್ಲೇ ಯಾವತ್ತು ಮಾಡಿ ತಿನ್ನೋ ಕಾರಣ ನಮಗೆ ಹೋಟ್ಲಿದ್ದು ನಿಜವಾಗ್ಲೂ ನಾವು ಒಮ್ಮೊಮ್ಮೆ ಎಲ್ಲಿಗಾರು ಹೋದರೆ, ದೂರ ಹೋದರೆ ತಿಂತೀವಿ, ಇಷ್ಟು ರುಚಿನೇ ಆಗೋದಿಲ್ಲ. ಮನೆಯಲ್ಲೇ ನಾವು ಮಾಡಿದಂತಹ ಇದು ಅಡುಗೆಗಳು ಅಂದರೆ ರೆಸಿಪಿಗಳೇ ಇಷ್ಟ ಆಗೋದು ನಮಗೆ. ನೋಡಿ ಬೇಕಾದಷ್ಟು ತಿನ್ಬೋದು. ನಾವು ಅಲ್ಲಿ ಹೋದರೆ 1 ಪ್ಲೇಟು ಆಮೇಲೆ ಇಷ್ಟು ಹಣ ಆಗುತ್ತೆ, 2 ಪ್ಲೇಟ್ ಬೇಕಾ ಬೇಡವಾ ಅಂತ ಹೇಳ್ಕೊಂಡು ಮಾಡಬೇಕು. ಮನೆಯಲ್ಲಿಂದರೆ ನಮಗೆ ಬೇಕಾದಷ್ಟು ಮಾಡಿ ತಿನ್ಬೋದು. ಎಷ್ಟು ನೋಡಿ ಎಷ್ಟು ದಿನ ಆಗೋಯ್ತು ನಿನ್ನ ನೋಡದೆ. ಬನ್ನಿ ಅತ್ತಿಗೆ ಕೂತ್ಕೊಳ್ಳಿ. ಏನ್ ತಗೋತೀರಾ? ತಗೊಳಕ್ ಬಂದಿಲ್ಲ, ಮಾರಕ್ ಬಂದಿದ್ದೀನಿ. ಅಂದ್ರೆ ಋತುಜಾ ಖಾತ್ರಿ ಮಾಡುವ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ. ಹಾಗೂ ನಾವು ಬಯಸ್ತೀವಿ ನೀನು ನಿನ್ನ ಅಂಗಡಿಯಲ್ಲಿ ಇದನ್ನ ಮಾರ್ಬೇಕು ಅಂತ. ಹೇಗಿದ್ರು ನನ್ನ ಅಂಗಡಿಯಲ್ಲಿ ಬಹಳಷ್ಟು ಜನ ಖಾತ್ರಿ ಇರ್ತಾರೆ. ಆದ್ರೆ ನಾನ್ ಮೊದಲು ಟೇಸ್ಟ್ ಮಾಡ್ಬೇಕು. ತುಂಬ ಖುಷಿಯಾಗಿ ಎಲ್ಲರೂ ಪಾನಿಪೂರಿನ ತಿಂದು ಮುಗಿಸಿದೆವು. ಆನಂತರ ನಮಗೆ ಪತ್ರೊಡೆ ಮಾಡಬೇಕಲ್ವ, ಈ ಕೆಲಸ ಬಾಕಿ ಇದೆ. ಪತ್ರೊಡೆ ಆಟ ಇನ್ನೂ ಶುರು ನಮ್ಮದು. ಅದಕ್ಕೆ ನೋಡಿ ನಾನು ಎಲೆನ ತೊಳ್ಕೊಂಡು ಬರಲಿಕ್ಕೆ ಹೋಗಿದ್ದೆ. ಎಲ್ಲ ಈ ಕೆಸದ ಎಲೆನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಬಂದಿದ್ದೆ. ಇದನ್ನು ನೋಡಿ ಅವರು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ನೋಡಿ ಎಷ್ಟು ತೆಳುವಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ರಿಗೂ ಗೊತ್ತಿರ್ಬೋದು ಇದು, ಅಂದರೆ ಸಾರಿಸಿ ಕೂಡ ಮಾಡ್ಬೋದು. ಆದರೂ ನಾನೆಲ್ಲ ಈ ಥರನೇ ಮಾಡುವ, ನಮಗೆ ಇಷ್ಟ ಆಗುತ್ತೆ. ನೋಡಿ ಅಕ್ಕಿನೂ ಕೂಡ ಅವರೇ ರುಬ್ಬಿಟ್ಬಿಟ್ಟಿದ್ರು, ನಾನು ಇದು ಎಲೆ ಎಲ್ಲ ತೊಳ್ಕೊಂಡು ಬರಬೇಕಿದ್ರೆ. ಹಾಗೆ ಇನ್ನು ಇದಕ್ಕೆ ನಾವು ಸೊಪ್ಪೆಲ್ಲ ಹಾಕುವಂಥದ್ದು. ನೋಡಿ ಈ ಥರ ಗ್ರೀನ್ ಪುಡಿ ಇದೆಯಲ್ಲ, ಇದು ನಿಜವಾಗ್ಲೂ ಬೇರೇನಲ್ಲ, ಇದು ಕೆಸದ ಸೊಪ್ಪು. ಅದು ನಮ್ಮಲ್ಲೊಂದು ತರಕಾರಿ ಕಟ್ ಮಾಡುವಂತಹ ಒಂದು ಮಿಷಿನ್ ಇದೆ. ಅವ್ರು ಅದರಲ್ಲಿ ಕಟ್ ಮಾಡಿ ನೋಡೋಣ ಅಂತೇಳಿ ಅದರಲ್ಲಿ ಕಟ್ ಮಾಡಿರುವಂಥದ್ದು. ಸ್ವಲ್ಪ ಪುಡಿಯಾಗಿತ್ತು. ಆ ಪುಡಿ ಥರ ಮಾಡಿದರೆ ಆಗಲಿಕ್ಕಿಲ್ಲ ರೀ, ಬೇಡ ಅಂದೆ. ಆಮೇಲೆ ಈ ಥರ ಕಟ್ ಮಾಡಿ ಕೊಟ್ಟಿರುವಂಥದ್ದು. ಆನಂತರ ಎಲ್ಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಿಟ್ಟಿಗೆ ನಾವು ಅಕ್ಕಿಗೆ ಏನು ಹಾಕಿದ್ದೀವಿ ಅಂದರೆ ಮೆಣಸು, ಹುಳಿ, ಕೊತ್ತಂಬರಿ ಮಾತ್ರ ಹಾಕಿರುವಂಥದ್ದು. ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿನ ಚೆನ್ನಾಗಿ ರುಬ್ಬಿಬಿಟ್ಟು ಈ ಥರ ಇಷ್ಟು ಗಟ್ಟಿಯಾಗಿ ರುಬ್ಬಿಬಿಟ್ಟು ಅದಕ್ಕೆ ನಾವು ಕಟ್ ಮಾಡಿರುವಂತಹ ಕೆಸದ ಸೊಪ್ಪನ್ನ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ನೋಡಿ ಇಷ್ಟು ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು, ಸ್ವಲ್ಪ ನೀರು ಮಾಡ್ಕೊಳ್ಬೋದು, ಅಂದರೆ ನಾವು ಎಲೆಯಲ್ಲಿ ನಿಲ್ಲುವಷ್ಟು ಗಟ್ಟಿ ಮಾಡ್ಕೊಳ್ಬೋದು. ಅಷ್ಟು ಮಾಡಿಕೊಂಡು ಈಗ ಇಟ್ಟಿರುವಂಥದ್ದು. ಇನ್ನು ಕೊಕ್ಕದ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಇದನ್ನು ನಾವು ಒಮ್ಮೆ ಮಿಕ್ಸ್ ಮಾಡಿ ಇಟ್ಟುಬಿಟ್ರೆ ನಮ್ಮ ಕೈ ಅಂದರೆ ಈ ಥರ ಮಿಕ್ಸ್ ಮಾಡುವಾಗ ನಮ್ಮ ಕೈ ಅಂದರೆ ಇದು ಉಮಿಚ್ಚೇವಲ್ಲ, ಕೈಯೆಲ್ಲ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮಿಕ್ಸ್ ಮಾಡಿಟ್ಟು ನಾನು ಕೊಕ್ಕದ ಎಲೆ ತೊಳ್ಕೊಂಡು ಬಂದೆ. ನೋಡಿ ಕೊಕ್ಕದ ಎಲೆಯಲ್ಲಿ ನಾವು ಯಾವ ರೀತಿ ಹಿಟ್ಟು ಮಾಡ್ತೇವೆ ಅಂತ. ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ತೆಳುವಾಗಿ ಹರಡ್ತೇನೆ. ನನಗೆ ಈ ಯಾವುದೇ ಹಿಟ್ಟಾಗಿರಲಿ ದಪ್ಪ ಇದ್ದರೆ ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ. ಅದಕ್ಕೆ ತೆಳುವಾಗಿ ಇದನ್ನು ಕೂಡ ತೆಳುವಾಗಿ ಹರಡಿಬಿಟ್ಟು ಈ ಥರ 4 ಮೂಲೆನ ಮಡಚಿಬಿಟ್ಟು ಇದನ್ನು ಇಡ್ಲಿ ಪಾತ್ರದಲ್ಲಿ ಇಟ್ಟು
ಅಂದರೆ ನಾವು ಇಡ್ಲಿ ಬೇಯಿಸ್ತೀವಲ್ಲ ಅದು ಪಾತ್ರದಲ್ಲಿ ಇಟ್ಬಿಟ್ಟು ಸೆಕೆಯಲ್ಲಿ ಒಂದು 20 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೆಂದು ಸಿಗ್ತದೆ. ನೋಡಿ ಇದೇ ಥರ ಎಲ್ಲ ಹಿಟ್ಟನ್ನು 2 ಎಲೆ ಇಟ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ತೆಳ್ಳಗೆ ಹರಡಿ, ಅಂದರೆ ನಮ್ಮ ಬೆರಳಿದೆಯಲ್ಲ ಬೆರಳಿಗಿಂತಲೂ ತೆಳುವಾಗಿರ್ತದೆ ಬೆಂದಾಗುವಾಗ. ನೀವು ನೋಡಿ ನಾನು ತೋರಿಸ್ತೀನಿ, ಇವಾಗಲೇ ಗೊತ್ತಾಗಿರ್ಬೋದು, ಆದರೂ ಕೂಡ ಆನಂತರ ತೋರಿಸ್ತೀನಿ. ನೋಡಿ ಈ ಥರ ಮಡಚಿಬಿಟ್ಟು ಎಲ್ಲವನ್ನು ಈ ಥರ ಇಡ್ಲಿ ಪಾತ್ರದಲ್ಲಿ ಇಟ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಬಿಟ್ಟಿವೆ ಎಲ್ಲವನ್ನು ಮಡಚಿ ತೋರಿಸ್ಕೊಂಡಿದ್ರೆ ಅಷ್ಟೇ ಲೆಂತ್ ಆಗಿಬಿಡ್ತದೆ ವಿಡಿಯೋ ಅಂತೇಳಿ ಸ್ವಲ್ಪ ತೋರಿಸಿರುವಂಥದ್ದು. ಆನಂತರ ಇದಕ್ಕೆ ಬೇಕಾದಷ್ಟು ಸಾಂಬಾರು ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಬೇಕಾದಷ್ಟು ಮೆಣಸನ್ನು ಹುರ್ಕೊಳ್ತಾ ಇದ್ದೇವೆ. ಮೆಣಸಿಗೆ ನಾವು ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು 4 ಕಣ್ಣಿನಷ್ಟು ಅಂದರೆ ಉದ್ದಿನ ಬೇಳೆ, ಆಮೇಲೆ ಒಂದು 4 ಮೆಂತೆ ಎಲ್ಲ ಹಾಕಿ ಚೆನ್ನಾಗಿ ಹುರಿದುಬಿಟ್ಟು, ಆಮೇಲೆ ಅದಕ್ಕೆ ಬೇಕಾಗಿರುವಷ್ಟು ತೆಂಗಿನ ತುರಿನ, ಅಂದರೆ ಇದು ತೆಂಗಿನಕಾಯಿ ಕಟ್ಟಾಗಿ ಬಿದ್ದಿರುವಂಥದ್ದು, ನೀರು ಕಮ್ಮಿಯಾಗಿ, ಅಂದರೆ ಕೊಬ್ಬರಿ ಆಗಲಿಕ್ಕೆ ರೆಡಿಯಾಗಿರುವಂತಹ ತೆಂಗಿನಕಾಯಿ, ಅದನ್ನು ಈ ಥರ ಕಟ್ ಮಾಡಿ ಹಾಕಿರುವಂಥದ್ದು. ಆಮೇಲೆ ಅಕ್ಕಿನ ಹುರ್ಕೊಳ್ಬೇಕು. ಇದು ಕೂಡ ಅಕ್ಕಿ ಹುರಿದಿರುವಂಥದ್ದು. ಇದೇನು ಮಾಡಿಬಿಟ್ಟೆವು ಅಂದರೆ ಸ್ವಲ್ಪ ಕಪ್ಪಾಗೋಯ್ತು ಅಕ್ಕಿ ಹುರಿಯುವಾಗ. ಯಾಕೆ ಕಪ್ಪಾಯ್ತಂದರೆ ಈ ಅಕ್ಕಿನ ಏನು ಮಾಡಬೇಕಂದ್ರೆ ತೊಳೆದು ನಾವು ಇಟ್ಟಿರಬೇಕು, ಅಂದರೆ ನೀರು ಕುಡಿಬೇಕು. ಆನಂತರ ಇದು ಚೆನ್ನಾಗಿ ಹುರಿಯಕ್ಕೆ ಥರ ಉಬ್ಬುತ್ತದೆ. ಅದನ್ನು ಏನಂತ ಹೇಳಿದರೆ ನಾವು ತೊಳೆದು ಇಟ್ಟಿರಲಿಲ್ಲ, ಅವರು ಕೂಡಲೇ ಬಂದು ಹುರಿದು ಬಿಟ್ಟರು. ಅದಕ್ಕೆ ಹಾಗಾಗಿದೆ. ನೋಡಿ ಅದು ಅಕ್ಕಿ ಹುರಿಯೋದು ಆಮೇಲೆ ಸಾಂಬಾರೆಲ್ಲ ಹುರಿಯೋದು ಮಾಡುವಾಗ ನಮ್ಮ ಈ ಹಿಟ್ಟು ಕೂಡ ಬೆಂದಾಯಿತು 20 ನಿಮಿಷದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಎಲೆ ಎದ್ದು ಬರ್ತದೆ ಅಂತ ಬಿಸಿ ಬಿಸಿ ಇರುವಾಗಲೇ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಹಿಟ್ಟು ಅಂತೇಳಿ. ಹೀಗೆ ಎಲ್ಲ ಹಿಟ್ಟುಗಳನ್ನ ನಾವು ಬೇಯಿಸಿರುವಂತಹ ಹಿಟ್ಟುಗಳನ್ನ ತೆಗೆದು ಇಡ್ಲಿ ಪಾತ್ರದಿಂದ ತೆಗೆದು ಎಲೆ ಮೇಲೆ ಹರಡಿ ಬಿಡ್ತೇವೆ, ಯಾಕಂದರೆ ಅದು ತಣ್ಣಗಾಗಲಿಕ್ಕೆ. ಇನ್ನು ಉಳಿದಿರುವಂಥದ್ದು ನಾವು ಸಾಂಬಾರನ್ನ ರುಬ್ಬಿ ಬಿಡಬೇಕು. ನಾವು ಈ ಅಕ್ಕಿಯನ್ನು ಬೇರೆ ಹುರ್ಕೊಳ್ತೇವೆ, ಯಾಕೆಂತ ಹೇಳಿದರೆ ಅಕ್ಕಿನ ಜೊತೆಲಿ ಸಾಂಬಾರಲ್ಲಿ ಹಾಕಿ ಹುರಿಯೋದಿಲ್ಲ. ನೋಡಿ ನಾವು ಯಾವ ರೀತಿ ಮಾಡ್ತೇವೆ ಅಂತೇಳಿ. ಈ ವಿಡಿಯೋ ಕೂಡ ಸಪ್ರೇಟಾಗಿ ನಾನು ಕಳೆದ ವರ್ಷನೇ ಮಾಡಿ ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ನೋಡಿ ಅಕ್ಕಿನ ನಾವು ಸಪ್ರೇಟಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತೇವೆ. ಇದನ್ನು ಈ ಸಾಂಬಾರು ಜೊತೆ ಪುಡಿ ಮಾಡ್ಕೊಳ್ಳಲ್ಲ, ಅದಕ್ಕೆ ಅಕ್ಕಿಗೆ ನೀರೇನು ಹಾಕ್ಕೊಳ್ಳೋದಿಲ್ಲ, ಪುಡಿ ಮಾಡ್ಕೊಳ್ಳೋದು ಮಾತ್ರ. ಹೀಗೆ ಎಲ್ಲ ಹಿಟ್ಟನ್ನು ನಾವು ಬಿಡಿಸಿ ಹಾಕಿಬಿಟ್ರೆ ಹಿಟ್ಟೆಲ್ಲ ಆರ್ತದೆ. ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಸಣ್ಣಕ್ಕೆ. ತೋರಿಸ್ತೇನೆ ನೋಡಿ, ಈಗ ನಾನು ಕಟ್ ಮಾಡ್ಕೊಳ್ಳುವಂಥದ್ದು. ನೋಡಿ ಎಲೆಗಳೆಲ್ಲ ಎಷ್ಟು ಚೆನ್ನಾಗಿವೆ ಅಂತೇಳಿ. ಎಲೆಗೆ ಸ್ವಲ್ಪ ಹಿಟ್ಟು ಕೂಡ ಅಂಟಲಿಲ್ಲ ನೋಡಿ, ಬೇರೇನು ಹಾಕಿಲ್ಲ, ನಾವು ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ, ಆದರೂ ಕೂಡ ಈ ಎಲೆಗೆ ಹಿಟ್ಟೆಲ್ಲ ಅಂಟಲೇ ಇಲ್ಲ. ನೋಡಿ ಈ ಥರ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೀವೀಗ ನೋಡ್ತಾ ಇರ್ಬೋದು. ನೋಡಿ ನಾನು ಹಿಟ್ಟು ಎಲ್ಲ ಅದನ್ನು ಬಿಡಿಸಿ ಹಾಕಬೇಕಿದ್ರೆ ನನ್ನ ಹಸ್ಬೆಂಡ್ ಹೋಗಿ ಇದನ್ನೆಲ್ಲ ರುಬ್ಕೊಂಡು ಬರ್ತಾರೆ. ನೋಡಿ ನಾವು ಇಬ್ಬರು ಜೊತೆಯಲ್ಲಿ ಸೇರಿ ಕೆಲಸ ಮಾಡುವ ಕಾರಣ ಯಾವ ಕೆಲಸನೂ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನೋಡಿ ಇದು ಅಷ್ಟೇ, ಸಾಂಬಾರಿಗೆಲ್ಲ ಏನು ಹಾಕಿದ್ದೇನೆ ಹೇಳಿದ್ದೇನೆಲ್ಲ. ನೋಡಿ ಈ ಥರ ಈ ಹಿಟ್ಟನ್ನು ನೋಡಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಕೂಡ ಕೈಗೆ ಅಂಟೋದು ಕೂಡ ಇಲ್ಲ. ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತೇವೆ. ಹೀಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿದೆ, ಯಾಕಂದರೆ ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಇದೆ. ತುಂಬಾ ಟೇಸ್ಟಿಯಾಗಿರ್ತದೆ. ಉಮಿಚ್ಚೆಯೂ ಆದ ಕಾರಣ, ಮಳೆಗಾಲದ್ದಾದ ಕಾರಣ ಸ್ವಲ್ಪ ಗಂಟ್ಲ ಹತ್ರ ತುರಿಸಿದಾಗ ಆಗ್ತದೆ. ಆ ಥರ ನಾವು ಸಾಂಬಾರಲ್ಲಿ ಹಾಕಿ ಅದನ್ನೆಲ್ಲ ಕುದಿಸಿಬಿಟ್ರೆ ಆ ಥರ ಏನಾಗೋದಿಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ಮರಕೆಸಾದರೆ ಈ ಥರನೇ ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ಇದನ್ನು ಪೀಸ್ ಮಾಡಿಬಿಟ್ಟು ನೀವು ತವದಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು, ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಆನಂತರ ಇದೆಲ್ಲ ಕಟ್ ಪೀಸ್ ಮಾಡಿಟ್ಕೊಂಡ ನಂತರ ನಾವು ಅದೇ ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೇವೆ. ಸಾಸಿವೆ ಚಟಪಟ ಅಂದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೇವೆ. ಈರುಳ್ಳಿ ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು, ಅಷ್ಟೇ ಇಷ್ಟೇ ಅಂತ ಏನಿಲ್ಲ. ಈರುಳ್ಳಿನ ಒಂದು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದೇ ಈರುಳ್ಳಿ ಹಾಕಿರುವಂಥದ್ದು. ತುಂಬ ಈರುಳ್ಳಿ ಹಾಕಿದರೂ ತುಂಬ ಟೇಸ್ಟಿ ಬರ್ತದೆ. ಯಾರಿಗೆ ಈರುಳ್ಳಿ ಇಷ್ಟ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟಿಯಾಗಿರೋದು ಈರುಳ್ಳಿ ಹಾಕ್ಕೊಂಡ್ರೆ. ಈ ಈರುಳ್ಳಿನ ಹಾಕ್ಬಿಟ್ಟು ತುಂಬ ಏನು ಹುರಿಬೇಕಾಗಿಲ್ಲ. ನಾವು ಇದಕ್ಕೆ ಬೇಕಾದಷ್ಟು, ಅಂದರೆ ಈ ಪತ್ರೊಡೆಗೆ ಎಷ್ಟು ಉಪ್ಪು ಬೇಕು ಸಾಂಬಾರಿಗೆ ಅಷ್ಟು ಉಪ್ಪನ್ನು ಈಗಲೇ ಈರುಳ್ಳಿಗೆ ಹಾಕ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಈ ನೋಡಿ ಅಕ್ಕಿ ಹಿಟ್ಟು ಬೇರೆ, ಈ ಸಾಂಬಾರು ಬೇರೆ ರುಬ್ಬಿಟ್ಕೊಂಡಿದ್ದೇವೆ. ಸಾಂಬಾರನ್ನ ಮಾತ್ರ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ಸಾಂಬಾರಿಗೆ ಚೆನ್ನಾಗಿ ನೀರು ಹಾಕಿಬಿಟ್ಟು 1.5 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ತೇವೆ. ಇದಕ್ಕೆ ಎಷ್ಟು ಉಪ್ಪು ಬೇಕು ಎಲ್ಲ ನೋಡಿಕೊಂಡು ಚೆನ್ನಾಗಿ ನೀರು ಹಾಕಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕಿದು. 1-2-3 ಕುದಿ ಬಂದ ನಂತರನೇ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಹಿಟ್ಟನ್ನ ಹಾಕ್ಕೊಳ್ಬೇಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ.
ಎಷ್ಟು ನೀರು ಹಾಕಿದ್ದೇನೆ ನೋಡ್ತಾ ಇದ್ದೀರಲ್ಲ, ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಈ ಥರ ಮಾಡ್ಕೊಂಡು ಚೆನ್ನಾಗಿ ಕುದಿಯುವಾಗ ನಾವು ನೋಡಿ ಇದಕ್ಕೆ ಉಪ್ಪಿದೆಯಾ ಅಂತ ನೋಡ್ತಾ ಇರುವಂಥದ್ದು ನಾನು. ಯಾಕಂದರೆ ಉಪ್ಪಿಲ್ಲದಿದ್ದರೆ ಇವಾಗಲೇ ಹಾಕ್ಕೊಳ್ಬೇಕು. ನಮಗೆ ಹಿಟ್ಟಲ್ಲಿ ಕೂಡ ನಾವು ಹಿಟ್ಟು ಮಾಡಿರುವಂಥ ಹಿಟ್ಟಿದೆಯಲ್ಲ, ಈ ಹಿಟ್ಟಲ್ಲೂ ಕೂಡ ಉಪ್ಪಿದೆಯಾ ನೋಡ್ಕೊಳ್ಬೇಕು. ಅದರಲ್ಲಿ ಕಡಿಮೆ ಇದ್ದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಪುನಃ ಉಪ್ಪು ಬೆಲ್ಲ ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಇದನ್ನು ಕುದಿಸ್ತಾ ಇರುವಂಥದ್ದು. ಇದಕ್ಕಿನ್ನು ನಾನು ಕಟ್ ಮಾಡಿರುವಂತಹ ಪೀಸ್ಗಳನ್ನ ಹಾಕ್ಕೊಳ್ತೇನೆ ನೋಡಿ. ಎಲ್ಲ ಭಾಗಗಳನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇಷ್ಟು ಪತ್ರೊಡೆ ಆಗಿದೆ, ಇಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇಷ್ಟಿಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ರು ಬೆಂದ ನಂತರ ಎಷ್ಟು ದೊಡ್ಡ ಪೀಸ್ ಆಗ್ತದೆ ಅಂತ ತೋರಿಸ್ತೇನೆ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡಬೇಕು. ಇದು ಚೆನ್ನಾಗಿ ಕುದಿಬೇಕು. ಈ ಥರ ಕುದಿಸಿದರೆ ಇದೆಯಲ್ಲ, ನಾವು ಇವತ್ತು ನೈಟ್ ಮಾಡಿದರೆ ನಾಳೆ ನೈಟಲ್ಲ, ನಾಡ್ದು ನೈಟ್ವರೆಗೆ ಬಿಸಿ ಮಾಡೋದಿದ್ರೂ ಹಾಳಾಗೋದಿಲ್ಲ. ಇದು ಅಷ್ಟು ಚೆನ್ನಾಗಿರ್ತದೆ. ನಾವು ಅಂದರೆ ಮರ್ತುಬಿಟ್ಟು ನಾವು ಟಿಫಿನ್ ಬಾಕ್ಸಲ್ಲಿ ಹಾಕಿಬಿಟ್ಟು 2ನೇ ದಿನದ ನೈಟ್ ನೋಡುವಾಗ ಹಾಳೇ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಕೆಟ್ಟೋಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಅದೇ ಟೇಸ್ಟ್ ಇತ್ತು, ಟೇಸ್ಟ್ ಕೂಡ ಹೋಗಿರಲಿಲ್ಲ, ಅದೇ ಪರಿಮಳದೊಂದಿಗೆ ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ತುಂಬ ಚೆನ್ನಾಗಿ ಬೆಂದಿದೆ, ಅಂದರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು 2-3 ಸಲ ಸೌಂಟ್ ಹಾಕಿ ಚೆನ್ನಾಗಿ ಕುದಿ ಬರೆಸ್ಕೊಂಡಿದ್ದೇವೆ. ಆ ನಂತರ ನಾವು ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹುಡಿನ ಹಾಕ್ಕೊಳ್ತಾ ಇದ್ದೇವೆ. ನಾವು ಮೊದಲೆಲ್ಲ ಈ ಅಕ್ಕಿ ಹುಡಿಗೆ ನಮ್ಮಲ್ಲಿ ಯಾವ ತರಕಾರಿ ಬೀಜಗಳಿವೆ, ಬಚ್ಚಂಗಾಯಿ ಬೀಜಗಳು, ಕುಂಬಳಕಾಯಿ ಬೀಜಗಳು, ಸೌತೆಕಾಯಿ ಬೀಜಗಳು, ಹೀಗೆ ಏನೆಲ್ಲ ಬೀಜಗಳಿವೆ ಅದನ್ನು ಕೂಡ ಜೊತೆಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೆವು. ಈ ಹಾಗಲಕಾಯಿ ಬೀಜ ಒಂದು ಬಿಟ್ಟುಬಿಟ್ಟು ಬೇರೆ ಯಾವ ತರಕಾರಿ ಬೀಜನೂ ಕೂಡ ಈ ಅಕ್ಕಿಯ ಒಟ್ಟಿಗೆ ಹುರಿದು ಹುಡಿ ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೆವು ನೋಡಿ. ಅಕ್ಕಿ ಹಿಟ್ಟು ಹಾಕಿದ ಕೂಡಲೇ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತೇಳಿ. ಈ ಥರ ಈ ಅಕ್ಕಿ ಹಿಟ್ಟು ಹಾಕಿದರೆ ಒಂಥರ ಟೊಮೆಟೊ ಸಾಸ್ ಹಾಕಿದ ಥರ ಟೇಸ್ಟ್ ಬರ್ತದೆ. ನೀವು ಬೇಕಿದ್ದರೆ ಮಾಡಿ ನೋಡಿ, ಗೊತ್ತಾಗ್ತದೆ. ಲಾಸ್ಟ್ ಹಾಕಬೇಕು ನೋಡಿ. ಈಗ ರೆಡಿಯಾಗಿದೆ, ಇವಾಗಲೇ ತಿನ್ಬೋದು. ಇವಾಗಲೇ ತಿಂದರೆ ಇಷ್ಟು ಸ್ಮೂತಾಗಿ, ಅಂದರೆ ಇಷ್ಟು ತೆಳ್ಳಗಿರ್ತದೆ. ಇದನ್ನು ನಾವು ಹೀಗೆ ಮುಚ್ಚಿಟ್ಬಿಟ್ರೆ ತಣ್ಣಗಾಗುವಾಗ ಯಾವ ರೀತಿ ಬರ್ತದೆ ಅಂತೇಳಿ ತೋರಿಸ್ತೇನೆ ನೋಡಿ. ತುಂಬ ಟೇಸ್ಟಿಯಾಗಿದೆ. ನಮಗೆ ಮಾಡಿದ ಕೂಡಲೇ ತಿನ್ನದಿದ್ರೆ ಅಂತೂ ಬಾಯಲ್ಲಿ ನೀರು ಊರ್ತದೆ, ಅದಕ್ಕೋಸ್ಕರ ಮಾಡಿದ ಕೂಡಲೇ ತಿಂತಾ ಇರುವಂಥದ್ದು ನೋಡಿ. ಇವಾಗ ಈ ಹಿಟ್ಟು ಚೆನ್ನಾಗಿ ಆರಿದೆ, ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತೇಳಿ. ಇದನ್ನ ನಾನು ತೆಗೆದು ಕೂಡ ತೋರಿಸ್ತೇನೆ. ಸೌಟು ಕೂಡ ಹೋಗೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಇದನ್ನ ನಾವು ಬಿಸಿ ಮಾಡ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. 1-2 ದಿನ ಎಲ್ಲ ಬೇಕಿದ್ದರೆ ನಾವು ಬಾಣಲಿಗೆ ಹಾಕಿ ಬಿಸಿ ಮಾಡ್ಕೊಳ್ಬೋದು ನೋಡಿ. ಇದನ್ನು ನಾನೀಗ ತೋರಿಸ್ತೇನೆ, ಇದರ ಪೀಸೆಲ್ಲ ಹೇಗಿದೆ ಅಂತೇಳಿ. ಪೀಸೆಲ್ಲ ಕಳ್ಳಿ ಹೋಗೋದಿಲ್ಲ ನೋಡಿ, ಈ ಥರನೇ ಇದೆ ನೋಡಿ. ಪೀಸೆಲ್ಲ ದೊಡ್ಡಕ್ಕಾಗಿದೆ, ಬೆಂದುಬಿಟ್ಟು ಇದರಲ್ಲಿರುವಂತಹ ಬೆಲ್ಲದ ರುಚಿ, ಆಮೇಲೆ ಇದರಲ್ಲಿರುವಂತಹ ಕೆಸದ ರುಚಿ ಸಾಂಬಾರಿಗೆಲ್ಲ ಬಂದು 2 ಮಿಕ್ಸ್ ಆಗಿ ತುಂಬಾ ಟೇಸ್ಟಿಯಾಗಿದೆ. ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಆಮೇಲೆ ಹೊಟ್ಟೆ ಫುಲ್ಲಾಗಿ ದೊಡ್ಡ ಹೊಟ್ಟೆ ಆಗುವಾಗಲೇ ಗೊತ್ತಾಗೋದು, ನಾನು ಸ್ವಲ್ಪ ತಿನ್ನಬೇಕಿತ್ತು ಅಂತೇಳಿ. ಅಷ್ಟು ಟೇಸ್ಟಿಯಾಗಿರ್ತದೆ. ನಾವು ಪತ್ರೊಡೆ ಎಲ್ಲ ಮಾಡಿದರೆ 3 ಹೊತ್ತು ಪತ್ರೊಡೆ ತಿನ್ನೋದು ಉಂಟು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಭಾಗ ತೋರಿಸ್ತೇನೆ ನೋಡಿ. ಸಣ್ಣ ಸಣ್ಣ ಪೀಸ್ಗಳು ಕೂಡ ದೊಡ್ಡ ದೊಡ್ಡ ಪೀಸ್ಗಳಾಗಿವೆ. ನಾನು ತಿನ್ನೋದ್ರಲ್ಲೇ ಆಗಿದ್ದೇನೆ ಈಗ ನೋಡಿ. ಎಷ್ಟು ದೊಡ್ಡ ಪೀಸ್ ಆಗಿದೆ ನೋಡಿ. ಇದ್ರ ಜೊತೆ ಈ ಅಕ್ಕಿ ಹುಡಿ ಕೂಡ ಸ್ಮೂತ್ ಆಗಿರ್ತದಲ್ಲ, ಅದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಮಾಡಿ ನಿಮ್ಮ ಮನೇಲಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಈ ಎಲ್ಲ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ದಿನ ಸಂಡೇ ದಿನ ನಾವು ಯಾವ ರೀತಿ ಎಲ್ಲ ಇದ್ದೇವೆ ಅಂತ ಹೇಳೋದನ್ನು ಸಣ್ಣ ಸಣ್ಣ ಖುಷಿಯ ಕ್ಷಣಗಳನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೇವೆ. ನಮ್ಮ ಈ ಖುಷಿ ಕ್ಷಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ನಮ್ಮನ್ನು ಇದೇ ಥರ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ರಾಮ್ ರಾಮ್. ಮತ್ತೆ ಸಿಗೋಣ.